ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಇಂದು ಸಡಗರ ಸಂಭ್ರಮದಲ್ಲಿ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಕಿರಣ್ ಕುಮಾರ್ ಅವರಲ್ಲಿ, ಬಸವಕೇಂದ್ರದ ಅಧ್ಯಕ್ಷರಾದಂತಹ ಸುಭಾಷ್ ಚಂದ್ರ ಅವರಲ್ಲಿ, ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರು ಆದಂತಹ ರಂಗಣ್ಣ ಪಾಟೀಲ್ ಅವರು, ವೇದಿಕೆಯಲ್ಲಿ ಹಲವಾರು ಗಣ್ಯಮಾನ್ಯರಿದ್ದಾರೆ. ನನ್ನನ್ನು ಆಪ್ತವಾಗಿ ಪರಿಶೀಲಿಸಿದಂತಹ ಶಿಷ್ಯ ಸ್ವರೂಪರಾದ ವಿಶ್ವನಾಥ್ ಕೋರಿ ಅವರಲ್ಲಿ, ಹರ್ಷಿತಾ ಕೋರಿ ಅವರಲ್ಲಿ, ಯಮನಪ್ಪ ರೇಖಾ, ಡಾಕ್ಟರ್ ವೀರಾವತಿ ಅವರಲ್ಲಿ, ಇಲ್ಲಿ ಯಾರ ಹೆಸರನ್ನು ಹೇಳಲಿ ಯಾರನ್ನು ಬಿಡಲಿ ಎನ್ನುವಂತಾಗಿದೆ ನನ್ನ ಸ್ಥಿತಿ. ಸರ್ವಜ್ಞರು ಹೇಳುವ ಹಾಗೆ ಊರೆಲ್ಲ ನೆಂಟರು, ಕೇರಿಯೆಲ್ಲ ಬಳಗ, ದಾರುಣಿಯೇ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ, ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ. ಈ ಮಾತನ್ನು 2500 ವರ್ಷಗಳ ಹಿಂದೆ ತಮಿಳುನಾಡಿನ ಪ್ರಾಚೀನ ಕವಿ ಬೊಗುಡನಾಡುವ ಮಾತನ್ನು ಹೇಳ್ತಾನೆ. ಯಾರೋ ಊರೇ ఎవರನ್ನು ಕೇಳಿ, ಎಲ್ಲ ಊರುಗಳು ನನ್ನವು, ಅಲ್ಲಿರುವವರೆಲ್ಲ ನನ್ನವರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಮಾಧ್ಯಮ ಸ್ವರೂಪಿಗಳು, ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಶಿವಸ್ವರೂಪಿಗಳು, ತಮ್ಮೆಲ್ಲರಿಗಿನ ಅಂತರಾತ್ಮಕ್ಕೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮ ಸಾಂಕೇತಿಕವಾಗಿ ಜ್ಯೋತಿ ಅಂತಕ್ಕಂಥದ್ದು ನಮ್ಮ ಶರಣ ಪರಂಪರೆಯ ಅರಿವಿನ ಸಂಕೇತ. ಹಾಗೇನೆ ಜ್ಞಾನದ ಪ್ರತೀಕ ಕೂಡ. ಇದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ, ಇದನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಇದು ಜೀವನ. ಸರೋಜಿಯರೇ, ಬಸವಣ್ಣನವರ ಜಯಂತ್ಯೋತ್ಸವ ಜಯಂತಿಯ ಉತ್ಸವ. ಉತ್ಸಾಹ ವ್ಯಕ್ತಿಗತವಾಗಿರ್ತದೆ, ಉತ್ಸವ ಸಾಮೂಹಿಕವಾಗಿರ್ತದೆ. ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮೆಲ್ಲರ ಒಟ್ಟು ಉತ್ಸಾಹದ ಮೊತ್ತ ಇದೆಯಲ್ಲ, ಅದೇ ಬಸವ ಉತ್ಸವ, ಅದೇ ಬಸವ ಉತ್ಸವ. ಹೌದಾ? ನಮ್ಮ ಶರಣ ಪರಂಪರೆಯಲ್ಲಿ ಒಂದು ಮೌಲಿಕ ಮಾತಿದೆ. ಹುಟ್ಟುತ್ತ ಮಗುವಾಗಿ ಬೆಳೆಯುತ್ತ ಸಾಧಕನಾಗಿ ಕೊನೆಯಲ್ಲಿ ಬೆಳಕಾಗಿ ನಿಲ್ಲೋದಿದೆಯಲ್ಲ, ಇದು ಜೀವನ. ಬದುಕು ಬೆಳಕಾಗಬೇಕು, ಬದುಕು ಬಯಲಾಗಬೇಕು, ಇದು ಜೀವನ. ಅದಕ್ಕಾಗಿ ಸುತ್ತ ಮುತ್ತ ಸಾವಿರಾರು ಉದಾಹರಣೆಗಳನ್ನು ನಮ್ಮ ಮುಂದೆ ಅರಳುತ್ತಾನೆ. ನಮ್ಮ ಮನೆಯ ಮುಂದೆಯೂ ನಿಮ್ಮೆಲ್ಲರ ಮನೆಯ ಮುಂದೆಯೂ ಒಂದು ಮಲ್ಲಿಗೆಯನ್ನು ನೆಡುತ್ತೇವೆ, ಒಂದು ಸಂಪಿಗೆಯನ್ನು ನೆಡುತ್ತೇವೆ. ಅದು ಸೊಂಪಾಗಿ ಎತ್ತರವಾಗಿ ಬೆಳೆಯುತ್ತದೆ. ತನ್ನ ವರ್ಷದ ಸಾಧನೆಯನ್ನು ಒಂದು ಮೊಗ್ಗಿನಲ್ಲಿ ಕೂಡಿರ್ತಾರೆ. ಆ ಮೊಗ್ಗು ಕಾಲಾಂತರದಲ್ಲಿ ಹೂವಾಗಿ ಆಗುತ್ತೆ. ಇದು ನಿಸರ್ಗ ತತ್ವ. ಆ ಹೂವಿನ ಪರಿಮಳ, ಅದರ ಸೌರಭ ಸುತ್ತಲಿನ ವಾತಾವರಣವನ್ನು ಸುಗಂಧಗೊಳಿಸುತ್ತದೆ, ಸುಮಧುರಗೊಳಿಸುತ್ತದೆ, ಸುಂದರಗೊಳಿಸುತ್ತದೆ. ನಮ್ಮೆಲ್ಲರ ಜೀವನವು ಕೂಡ ಹೂವಿನಂತಾಗಬೇಕು, ಶರಣರಂತಾಗಬೇಕು. ಇದು ಬಸವಣ್ಣನವರು ಕೊಟ್ಟಿರುವ ಒಂದು ಮಹತ್ವದ ಸಂದೇಶ. ಬದುಕು ಬೆಳಕಾಗಬೇಕು. ಸರೋಜಿಯರೇ, ಬಸವಣ್ಣನವರನ್ನು ನಾವು ಯಾಕೆ ಸ್ಮರಿಸ್ತೇವೆ?
ಯಾಕೆ ಸ್ಮರಣೆ? ನಮ್ಮ ಸಾತ್ವಿಕ ಕಿರುಗಳಾದ ಶಿವಪ್ಪ ಅವರು ಸ್ಮರಣೆಯ ಕುರಿತು ಒಂದು ಗೌರವಿತ ಮಾತನ್ನು ಹೇಳ್ತಾರೆ. ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದು ತಲೆಬಾವು ಆ ಚೇತನದ ಎದುರಲ್ಲಿ ಬದುಕು ಭವ್ಯತೆಯ ನೀಡುವಿನ ಮುದ್ದುರಮ. ಯಾರನ್ನ ನಾನು ಸ್ಮರಿಸಿದರೆ ನನ್ನ ಮನಸ್ಸು ಹಿಮಗಿರಿಯ ಜಲದಂತೆ ಪರಿಶುದ್ಧವಾಗ್ತದೆ, ನಿರ್ಮಲವಾಗ್ತದೆ, ಶಾಂತವಾಗ್ತದೆ. ಆ ಸಂತರನ್ನ, ಆ ದಾರ್ಶನಿಕರನ್ನ ಸ್ಮರಿಸು, ಬಸವಣ್ಣನವರನ್ನ ಸ್ಮರಿಸು, ಶರಣರನ್ನ ಸ್ಮರಿಸು. ಯಾಕೆ? ಯಾವ ತತ್ವಗಳಿಗೋಸ್ಕರ ತಮ್ಮ ಜೀವನವನ್ನ ಹುಡುಕಾಗಿತ್ತು, ಯಾವ ಮೌಲ್ಯಗಳ ಅನುಷ್ಠಾನಕ್ಕಾಗಿ ತಮ್ಮ ಬದುಕನ್ನ ಹೋರಾಡಿತ್ತು, ಅವರು ನಂಬಿ ನಡೆದ ಯಾವ ಮೌಲ್ಯಗಳು, ಯಾವ ಸಿದ್ಧಾಂತಗಳು, ಯಾವ ಆದರ್ಶಗಳು ನನ್ನ ಬದುಕನ್ನ ಪ್ರವಾಸಿದೆ. ಅವರ ವಚನಗಳನ್ನ, ಅವರ ತತ್ವಗಳನ್ನ ಎಷ್ಟರ ಮಟ್ಟಿಗೆ ನನ್ನ ವೈಯಕ್ತಿಕ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ಬಸವಣ್ಣನವರಿಗೆ, ಶರಣ ಪರಂಪರೆಗೆ ನಾವು ಗೌರವವನ್ನು ಕೊಡ್ತಾ ಇದ್ದೀವಿ ಎನ್ನುವಂಥದ್ದು ಕೂಡ ಈ ಸಂದರ್ಭದ ಆತ್ಮಾವಲೋಕನ ಅಂತ ನಾವು ಪರಿಭಾವಿಸಬೇಕಾಗಿದೆ. ವಚನಗಳಿಲ್ಲ ಅಂದರೆ ನಾನು ಇಲ್ಲಿ ನಿಂತಿರಲಿಲ್ಲ. ಅದಕ್ಕೆ ನಮ್ಮ ಪಾಗು ಹಳಕಟ್ಟಿಯವರನ್ನು ನಾನು ಸ್ಮರಿಸಿಕೊಳ್ಳಬೇಕಾಗಿದೆ. ಅವರ ಮೊಮ್ಮಗಳು ವಿಜಯಲಕ್ಷ್ಮಿ ಇಲ್ಲೇ ಬಂದಿದ್ದಾರೆ. ಇದೇ ಊರಿನವರು. ಭಾರತದ ಸಮಾಜ ಧಾರ್ಮಿಕ ಇತಿಹಾಸವನ್ನ ಅವಲೋಕನ ಮಾಡಿದಾಗ 12ನೇ ಶತಮಾನದ ಶರಣರ ಚಿಂತನೆಗಳು, ಬಸವಾದಿ ಶರಣರ ತತ್ವಗಳು ಅತ್ಯಂತ ಪವಿತ್ರ, ಪಾವನ. ನಮ್ಮ ನಾಡು ಕಂಡ ಒಂದು ಮಹತ್ವದ ಕಾಲಘಟ್ಟ ಇದ್ರೆ ಅದು 12ನೇ ಶತಮಾನ. ನಾವು ವರ್ತಮಾನದಲ್ಲಿ ನಿಂತು 21ನೇ ಶತಮಾನದಲ್ಲಿ ನಿಂತು ಯಾವುದಾದರೂ ಒಂದು ಭೂತಕಾಲದ ಶತಮಾನವನ್ನು ಸ್ಮರಿಸಿಕೊಂಡು ಪುಳಕಿತಗೊಳ್ಳುವುದು ಯಾದರೆ, ರೋಮಾಂಚನಗೊಳ್ಳುವುದು ಯಾದರೆ ನನ್ನ ದೃಷ್ಟಿಯಲ್ಲಿ 12ನೇ ಶತಮಾನ. ಯಾಕೆ? ಇವತ್ತು ವಿಜ್ಞಾನ ಮುಂದುವರೆದಿದೆ, ತಾಂತ್ರಿಕತೆ ಮುಂದುವರೆದಿದೆ, ಆಧುನಿಕ ಜಗತ್ತಲ್ಲಿ ನಾವು ಬದುಕಿದ್ರೂ ಕೂಡ ನಮ್ಮ ಮನಸ್ಸು ಜಡವಾಗಿದೆ. 12ನೇ ಶತಮಾನದ ಮನಸ್ಸು ಜೀವಂತಿಕೆಯಾಗಿತ್ತು, ಸೃಜನಶೀಲತೆಯನ್ನು ಪಡ್ಕೊಳ್ತಾ ಇತ್ತು. ನಾವು ಭೌತಿಕವಾಗಿ ಮುಂದುವರಿದಿದ್ರೂ ಕೂಡ ನೈತಿಕವಾಗಿ ನಾವು ಸೋತಿದ್ದೇವೆ. ಕಲಿತವರಿಗಿಂತ ಕಲಿಯದವರೇ ಇವತ್ತು ಹೆಚ್ಚು ಮಾನವೀಯತೆಯನ್ನು ರೂಢಿಸಿಕೊಂಡಂಥವರು. ಕಲಿತವರಿಗಿಂತ ಕರುಣುವವರು ದೊಡ್ಡವರು ಅನ್ನುವುದನ್ನು ನಾವು ಅರ್ಥ ಮಾಡಿಕೋಬೇಕಾಗಿದೆ. ದೇವದುರ್ಗ ಗಿರಿಗಳ ತಪ್ಪಲಿನಲ್ಲಿ ನೀವಿದ್ದೀರಿ, ಅನೇಕ ನೋವುಗಳನ್ನು ನೀವು ಸಹಿಸಿಕೊಂಡಿದ್ದೀರಿ. ಆ ಸಹನೆಯ ಭಾವ ಇದೆಯಲ್ಲ, ಅದೇ ಶರಣತೆ ಕೂಡ. ಬಸವಣ್ಣನವರು ಮೇಲೆ ನನಗೆ ಎದೆಗೆ ಬೆಂಕಿಗೆ ತುಪ್ಪ ಸುರಿದರೇನಂತೆ, ಬೆಂಕಿಯನ್ನುಂಡವರೇ ಬೆಳಕು ಹಂಚುತ್ತಾರೆ, ಅದು ಬಸವಣ್ಣ. ಬಸವಣ್ಣ ಹೌದಲ್ಲ? ನಮಗಾಗಿ ಎಷ್ಟು ಕಷ್ಟಪಟ್ಟು ಕಲ್ಯಾಣದ ಕ್ರಾಂತಿಯ ನಂತರ ಅವರು ಒತ್ತು ತಂದದ್ದು ವಜ್ರ ಅಲ್ಲ, ವೈಡೂರ್ಯ ಅಲ್ಲ, ಚಿನ್ನ ಅಲ್ಲ, ನಮ್ಮ ಬದುಕಿಗೆ ಬೆಳಕಾಗಿರುವ ವಚನ ಕಟ್ಟುಗಳನ್ನು ಎತ್ಕೊಂಡ್ರು. ಇವತ್ತಿನ ಆಧುನಿಕ ಮಕ್ಕಳು ಅವರ ಮೃದು ಕೈಗಳು ಮುಟ್ಟು ಬೇಕಾಗಿರುವುದು ವಸ್ತುಗಳನ್ನಲ್ಲ, ವಚನಗಳನ್ನು ಮಾನವ ಶಕ್ತಿಯ ಪೂರ್ಣ ವಿಕಾಸಕ್ಕೆ ಕಾರಣವಾಗುವ ಮಾರ್ಗವನ್ನು ಅಪ್ಪ ಬಸವಣ್ಣನವರು ತೋರಿಸಿಕೊಟ್ಟರು. ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸುವುದರ ಮುಖಾಂತರ ಅದರ ನೆರಳಿನಿಂದ ತೆರೆದುಕೊಳ್ಳುವಂಥ
ಸತ್ಯದ ಸ್ವರೂಪ ಮತ್ತು ನಿಜದ ನೆಲೆಯನ್ನ ಸಮೀಕರಿಸಿಕೊಂಡಿದ್ದು 12ನೇ ಶತಮಾನ. ಬಹುಶಃ ವಿಶ್ವ ಸಾಹಿತ್ಯದ ಮಟ್ಟದಲ್ಲಿ ಒಂದು ಕಿರೀಟಪ್ರಾಯವಾದ ಸಾಹಿತ್ಯದ ಪ್ರಕಾರ ಇದ್ರೆ ಎದೆಗಾರಿಕೆ ಅಂತ ಹೇಳ್ಬೋದು. ಅದು ನನ್ನ ವಚನ. ಅದು ನನ್ನ ವಚನ. ಏನು ವಚನ ನೋಡ್ಬೇಕು ನೀವು. ಆಯ್ದಕ್ಕೆ ಲಕ್ಕಮ್ಮ, ಕೊಟ್ಟನಡೆ ಸೋಮವ್ವೆ, ಕೇತಲಾದೇವಿ, ಮಸನಮ್ಮ, ಬೊಕ್ಕವ್ವೆ, ನೀಲಮ್ಮ, ನಾಗಮ್ಮ, ಸತ್ಯಕ್ಕ, ಏನು ಶರಣೆಗಳು. ಒಂದು ಕಾಲಘಟ್ಟದಲ್ಲಿ ಅಕ್ಷರದಿಂದ ಅನುಭಾವದಿಂದ ವಂಚಿತವಾಗಿದ್ದಂಥ ಮಹಿಳೆಗೆ ದರ್ಶನವನ್ನು ಅಪ್ಪ ಕಲಿಸಿಕೊಟ್ಟಿಲ್ಲ. ಅದಕ್ಕೆ ಜನಪದ ಹೂವ ಹಾಡ್ತಾರೆ. ನಾರ್ಯಾರು ಮುಂದಾಗಿ ಓದು ಕಲಿಯಿತು ಜಗವು. ಯಾರ್ಯಾರು ಮುಂದಾಗಿ ಹೆಣ್ಣು ಮಕ್ಕಳು ಓದು ಅಂದರೆ ನಮ್ಮ ಓದು ಅಲ್ಲ, ಅನುಭಾವ. ಅಂತರಂಗದ ವಿದ್ಯೆ. ಇದು ಅನುಭಾವ ಸಾಹಿತ್ಯ. ನಡೆಯಿಂದ ಹುಟ್ಟಿಕೊಂಡಂತ ಅರಿವಿನ ನುಡಿಯೇ ವಚನ. ನಾವ್ಯಾರು ಮುಂದಾಗಿ ಓದು ಕಲಿಯಿತು ಜಗವು. ಓದಲ್ಲಿ ಹೊಸ ಮಾತು. ಓದಲ್ಲಿ ಹೊಸ ಮಾತು. ಬಸವಯ್ಯ ಮೇಲಿನಿಗೆ ಬಂತು ಹೊಸ ಬೆಳಕು. ಬಸವನಿಂದ ಬೆಳಕು ಬಂತು. ಹಾಗಾಗಿನೇ ಕುವೆಂಪು ಅವರು, ರಸ ಋಷಿಯವರು ಅಪ್ಪ ಬಸವಣ್ಣನವರನ್ನ ಕುರಿತು ಹೇಳಲು ಹೀಗೆ, ಕಾರ್ತೀಕದ ಕತ್ತಲಲ್ಲಿ ಆಕಾಶದ ದೀಪವಾಗಿ ಬಂದದ್ದು ಬಸವಣ್ಣ. ಕಾರ್ತೀಕದ ದೀಪ ಲಿಂಗಾಯತರಂತಲ್ಲ, ವೀರಶೈವರಂತಲ್ಲ, ಇಡೀ ಜಗತ್ತಿನ ಬೆಳಕು ಬಸವಣ್ಣ. ಜಗತ್ತಿನ ಇಂಥ ವಚನಗಳನ್ನು ಕೊಟ್ಟರು. ತಮ್ಮ ಗಂಡಂದರಿಗೆ ನೆರಳಾಗುವುದರ ಜೊತೆಗೆ ಬೆಳಕಾಗಿ ಕೂಡ್ಕೊಂಡ್ರಲ್ಲ. ತಮ್ಮ ಕಾಯಕದ ಪರಿಭಾಷೆಯಲ್ಲಿ ಅನುಭವವನ್ನು ಬಿತ್ತಿ ಹೋಗಿದ್ದಾರೆ, ಬೆಳೆದು ಹೋಗಿದ್ದಾರೆ. ಅದನ್ನು ನಾವು ಉಳಿಸ್ಕೊಳ್ಳೋದಿದೆಯಲ್ಲ, ಅದಕ್ಕಾಗಿ ಬಸವಣ್ಣ. ಅದಕ್ಕಾಗಿ ಎಂಥ ಸಂಸ್ಕಾರ. ಯಾರ್ಯಾರಿದ್ದರು? ಓದುವವರು, ಬಿತ್ತುವವರು, ಕೂಲಿ ಮಾಡುವವರು, ಛತ್ರಿ ಹೊಡೆಯುವವರು, ಈ ಎಲ್ಲ ವೃತ್ತಿಗಳನ್ನು, ಕಾಯಿಕ ಜೀವಿಗಳನ್ನು ಒಂದೆಡೆ ಸೇರಿಸಿದ ಬಸವಣ್ಣ ಈ ಲೋಕವನ್ನು. ಇದನ್ನು ನಾವು ನನ್ನ ಮಿತ್ರ ಜರಗನಹಳ್ಳಿ ಶಿವಶಂಕರವರು ಮಾತನಾಡಿದ್ದಾರೆ. ಶರಣ ಸಂಸ್ಕೃತಿಗೆ ಅದು ಪೂರಕ. ಕುಂಬಾರರು ಮಾಡಿದ ಪ್ರಣತಿಗೆ ಗಾಣಿಗರ ಮನೆಯ ತೈಲವ ತುಂಬಿ, ಒಕ್ಕಲಿಗರು ಬೆಳೆದ ಹತ್ತಿಯ ಹೊಸದು ಭಕ್ತಿಯ ಮಾಡಿ ದೀಪವ ಹಚ್ಚಿದರೆ ಹಲವು ಜಾತಿಗಳು ಕೂಡಿ ಮಹಾ ಬೆಳಕಾಯಿತು ನೋಡ. ಇದು ಶರಣ ಸಂಸ್ಕೃತಿ. ಸುಭಾಷ್ ಚಂದ್ರ ಹೇಳಿರಲ್ಲ, ಎಲ್ಲರನ್ನ ಒಳಗೊಳ್ಳಬೇಕು. ಎಲ್ಲರನ್ನ ನಾವು ಒಳಗೊಳ್ಳೋದಕ್ಕೆ ನಮಗೆ ಅಡ್ಡಿ ಬರೋದು ಯಾವುದು ಅಂದರೆ ನಮ್ಮ ಅಹಂಕಾರ. ಎಷ್ಟು ಚೆನ್ನಾಗಿ ಮಾನವನಾಗಲಿ, ಮೇನದ ಭಕ್ತಿಯಾಗಲಿ, ಬೆಳಕನ್ನ ಕಾಣಬೇಕು ಅಂದರೆ ನೆತ್ತಿಯ ಮೇಲಿನ ಕೊಬ್ಬು ಸ್ವಲ್ಪ ಕರಗಬೇಕಷ್ಟೇ. ಏನು ಈ ಬಸವಣ್ಣ ವೈಚಾರಿಕವಾಗಿ ಮೀರಿ ಪ್ರತಿಯೊಂದು ವ್ಯಕ್ತಿಯ ಉನ್ನತೀಕರಣವನ್ನು ಊರ್ಧ್ವಮುಖವನ್ನಾಗಿಸಿ ಅತ್ಯಾಂತಿಕ ಸ್ಥಿತಿಯಲ್ಲಿ ಈ ಜಗತ್ತನ್ನು ಕಂಡ ಬೆಳಕಿದೆಯಲ್ಲ, ಅದನ್ನು 4 ಸ್ಥಾನಗಳಲ್ಲಿ ಕೊಟ್ಟು ಅದು ವಚನ. ಅದು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ, ಬಿತ್ತಿ ಬೆಳೆಯಬೇಕಾಗಿದೆ. ಬಸವಣ್ಣ ಶರಣರ ವಚನಗಳು ಉಡುಸಾದ ಹೊಸದು. ಆದರೆ ಕುಯ್ಯುವವರು ಯಾರೂ ಇಲ್ಲ, ಅನುಭವಿಸುವವರು ಯಾರೂ ಇಲ್ಲ. ಇದು ಇವತ್ತಿನ ದುರಂತ. ಹೌದಲ್ಲ? ಈ ನೆಲೆಯಲ್ಲೇನೆ ಬಸವಣ್ಣನವರು ಸ್ವಾಭಿಮಾನಿಯಾಗಿ ಬದುಕುವ ಕಲೆಯನ್ನು ಕಲಿಸಿಕೊಟ್ಟರು. ಹೇಗಿತ್ತು ಸಮಾಜ? ಈ ನೆಲೆಯಲ್ಲಿ ಹರಿಹರ ಪ್ರಭು ಬಸವರಾಜ ದೇವರ ನೆಲೆಯಲ್ಲಿ ಒಂದು ಮೌಲಿಕ ಅಂತ ಹೇಳ್ತಾರೆ. ಈ ಭಾಷಾಂತ ಭೂಮಿಯೊಳಗೆ ಸಾಮರ್ಥ್ಯವನ್ನು ಬಿತ್ತಿ ಪ್ರತ್ಯಕ್ಷಗಳನ್ನು ಸುಫಲ ಮಾಡಲೆಂದು ಬಂದ ಕಾರಣಿಕ ಬಸವ ನಿನ್ನ ದೆಸೆಯಿಂದ ಭಕ್ತಿಗೆ ಬಣ್ಣವಾಗಿತ್ತು. ಈ ಭಾಷಾಂತ ಭೂಮಿ
ಏನೂ ಬೆಳೆಯಲು ಸಾಧ್ಯವಿಲ್ಲದ ಭೂಮಿ, ಮಣ್ಣಲ್ಲ, ನೆಲ ಅಲ್ಲ, ಮನುಷ್ಯರು. ಮನುಷ್ಯನ ಹೃದಯ ಇದೆಯಲ್ಲ, ಜಗತ್ತಿನಲ್ಲಿ ಫಲವತ್ತಾದ ಭೂಮಿ ಇದ್ರೆ ಅದು ಮನುಷ್ಯನ ಹೃದಯ. ಅಲ್ಲಿ ಏನನ್ನ ಬಿತ್ತಬೇಕು? ದ್ವೇಷವೋ ಪ್ರೀತಿಯೋ ಅದು ನಮಗೆ ಸೇರುತ್ತದೆ. ಏನನ್ನ ಬಿದ್ದಿದ್ದೇವೆ ಇವರು ಸಾಗಿ ಫಲವನ್ನ ಪಡೆಯುತ್ತೇವೆ. ದುಡ್ಡಿದ್ರೆ ಭೂಮಿ ಇರಬಹುದು, ಭೂಮಿ ಇಲ್ಲದವರ ಹೃದಯ ಭೂಮಿಯನ್ನ ಮಾಡಿಕೊಂಡು ಇರುಸಾದ ಪ್ರೀತಿಯ ಬೆಳೆಯನ್ನು ತೆಗೆಯಿರಿ ಎನ್ನುವ ಜಗತ್ತಿಗೆ ಕಲಿಸಿಕೊಟ್ಟ ದಾರ್ಶನಿಕ ಇದ್ರೆ ಅಪ್ಪ ಬಸವಣ್ಣ. ಈ ಪಾಷಾಂಡ ಭೂಮಿಯ ಸಾಮರ್ಥ್ಯವನ್ನು ಬಿತ್ತಿ ಪ್ರತ್ಯಕ್ಷಗಳನ್ನು ಸುಫಲ ಮಾಡಲೆಂದು ಬಂದ ಕಾರಣಿಕ ಬಸವ ನಿನ್ನ ದೆಸೆಯಿಂದ ಭಕ್ತಿಗೆ ಬಣ್ಣವಿಡಿದ್ದು. ಭಕ್ತಿ ಎಂದರೆ ಪೂಜೆಯಲ್ಲ, ಭಕ್ತಿ ಎಂದರೆ ಒಳಗೊಳ್ಳೋದು. ಎಲ್ಲ ಸಮಾಜದ ನಾಯಕರಿದ್ದೀರಿ, ಒಳಗೊಳ್ಳೋದೇ ಭಕ್ತಿ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಭಕ್ತಿ ಎಂದರೆ ಕೂಡಿಸೋದು, ವಿಭಕ್ತಿ ಎಂದರೆ ಬೇರ್ಪಡಿಸೋದು. ಬಸವಣ್ಣ ನಮಗೆ ಕಲಿಸಿಕೊಟ್ಟದ್ದು ಭಕ್ತಿ. ಅದಕ್ಕೆ ಭಕ್ತಿಯ ಬಂಡಾತಿ ಬಸವಣ್ಣ. ಬಸವಣ್ಣನವರು ಕಂಡಿದ್ದು ತುಂಬು ಜೀವನದ ಪೂರ್ಣ ಕಲ್ಪನೆ. ಇಹ ಪರಗಳನ್ನ, ಸ್ವರ್ಗ ನರಕಗಳನ್ನ ಬೇರೆ ಬೇರೆಯಾಗಿ ಘಟಕಗಳಾಗಿ ನೋಡಲಿಲ್ಲ, ಬೇರೆ ಬೇರೆ ವಿಭಾಗಗಳಾಗಿ ವಿಂಗಡಿಸಲಿಲ್ಲ. ಎಲ್ಲವನ್ನು ಕೂಡ ಏಕಖಂಡವಾಗಿ ಪರಿಭಾವಿಸ್ತಾರೆ ಶರಣ. ಸ್ವರ್ಗ ನರಕ ಬೇರೆಲ್ಲ ಕಾಡಿದು, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಲ್ಲಿದೆ ಸ್ವರ್ಗ? ಯಾರಾದರೂ ಸ್ವರ್ಗದಿಂದ ಬಂದಿದ್ದಾರೆಯೇ ಅಥವಾ ಸ್ವರ್ಗದ ನರಕದ ವರದಿಯನ್ನ ತಂದಿದ್ದೀ? ಮರ್ತ್ಯಲೋಕವನ್ನು ನೀನು ಸ್ವರ್ಗವನ್ನಾಗಿ ಮಾಡಿ, ಪ್ರೀತಿಯ ಬೆಳೆಯನ್ನು ನೀನು ತೆಗೆಯಿ. There is no hell in the universe. There is no heaven in the universe. They are not judged. They are part of your psychology. We live the life of spontaneity, love, truth, compassion, kindness. We live in heaven. We live the life of condemnation, hypocrisy, casteism, bondage, lies, and truth. We live in hell. Hell and heaven are no more a metaphysical concept. They are a state of mind. ಅವು ನಮ್ಮೆಲ್ಲರ ಮನಸ್ಥಿತಿಗಳು ಮತ್ತು ಜಗತ್ತಿಗೆ ಕೊಟ್ಟ ಒಬ್ಬ ದಾರ್ಶನಿಕ ಇದ್ದರೆ ಅದು ಬಸವಣ್ಣ. ಯೂನಿವರ್ಸಿಟಿ ಆಫ್ ಫ್ಲೋರಿಡಾ, ಅಮೆರಿಕದಿಂದ ಅಲ್ಲಿನ ಒಬ್ಬ ಪ್ರೊಫೆಸರ್ ಗಿಲ್ ಬೆನ್ ಎನ್ನುವನು ಭಾರತಕ್ಕೆ ಬಂದಿದ್ದಾನೆ. ಮೈಸೂರು ಆ ಕೊರಡ ಯೂನಿವರ್ಸಿಟಿಯ ಸೌತ್ ಕೊರಡ ಯೂನಿವರ್ಸಿಟಿಗೆ ಆತ ಆಯ್ಕೆ ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ರಿಲಿಜಿಯಸ್ ಸ್ಟಡೀಸ್, ಧಾರ್ಮಿಕ ಅಧ್ಯಯನ ಕೇಂದ್ರದಲ್ಲಿ ಆತ ಆಯ್ಕೆ ಮಾಡಿಕೊಂಡಿರೋದು ಭಾರತದ ಕರ್ನಾಟಕದ ಶರಣರ ಎಲ್ಲರಿಗೆ ಸಂವಾದ ಮಾಡ್ತಾ ಇರ್ತಾನೆ. ಆ ದೇಶದಿಂದ ಈ ದೇಶಕ್ಕೆ ಬಂದು ಶರಣರ ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಅಂದರೆ ಏನಿದೆ ವಚನ, ಯಾಕೆ ವಚನಗಳು ಬೇಕು? ಹೌದಾ? ಚನ್ನಬಸವಣ್ಣನವರು ಹಾಗೆ ಹೋಗಿ ಉಡುಪಿಯ ಚನ್ನಬಸವಣ್ಣ, ನಾನು ಆಗಾಗ ಸೂಪದಲ್ಲಿ ಮುಖ್ಯ ಇಂಜಿನಿಯರ್ ಆಗಿದ್ದೆ. ಯಾಕೆ ವಚನಗಳು ಬೇಕು ಎನ್ನುವುದನ್ನು ಒಂದು ಸಂಕ್ಷಿಪ್ತವಾಗಿ ಹೇಳ್ತಾರೆ. ತುಂಬ ಅದ್ಭುತ ವಚನ. ಪಾತಾಳದ ಅಧ್ವನಿಯ ನೇರಿಲ್ಲದೆ ತರಬಹುದು, ಸೋಪಾನದ ಬರಬಹುದು. ಪವಿತ್ರ ಅಭಿಷೇಕಕ್ಕೆ ಬೇಕಾಗಿರುವ ಪವಿತ್ರ ಜಲವನ್ನು ಪಾತಾಳ ಅದು ಎಲ್ಲಿದೆ ಅಂದರೆ ಪಾತಾಳದಲ್ಲಿದೆ ಜಲ, ಪವಿತ್ರ ಜಲ. ಆದರೆ ರಾಟೆ ಇಲ್ಲ, ಹಗ್ಗಲಿಲ್ಲ, ಮೆಟ್ಟಿಲಿಲ್ಲ, ಜಲಕ್ಕೆ ಪ್ರಯೋಜನ ಹೇಳಿ. ಹೌದಾ? ಪಾತಾಳದ ಅಧ್ವನಿಯ ನೇರಿಲ್ಲದೆ ತರಬಹುದೇ, ಸೋಪಾನದ ಬರಲಿಲ್ಲ. ಹಗ್ಗ ಇರಬೇಕು, ಮೆಟ್ಟಿರಬೇಕು. ಹಗ್ಗ ಇಲ್ಲ, ಮೆಟ್ಟಿಲಿಲ್ಲ, ಜಲ ಇದ್ದೇ ಪ್ರಯೋಜನ, ಪವಿತ್ರವಾಗಿದ್ದೇ ಪ್ರಯೋಜನ. ಮತ್ತೆ ಹೇಳ್ತಾರೆ, ಶಬ್ದ ಸೋಪಾನದ ಕೊಟ್ಟು ನಡೆಸಿದರು ಎಂಬ ಶರಣರು ದೇವಲೋಕಕ್ಕೆ ಬರಬೇಕಾದರು. ನಮ್ಮ ಶರಣರು ಬಸವಾದ ಕ್ರಮದಲ್ಲಿ ಏನು ಮಾಡಿದ್ರು, ಒಂದೊಂದು
ತೆರಳಿದ್ದೇವೆ ಯುದ್ಧ ಭೂಮಿಗಲ್ಲ, ರಣರಂಗಕ್ಕಲ್ಲ, ದೇವಲೋಕಕ್ಕೆ ಬಟ್ಟ ನಾವು ಅತ್ಯಾಂತಿಕ ಆನಂದಕ್ಕೆ ತರಬೇಕಲ್ಲಿ ವಚನಗಳನ್ನು ಓದ್ತಿದೆ. ಮತ್ತೆ ಹೇಳ್ತಾರೆ, ಮರ್ತ್ಯ ಲೋಕದ ಮನುಷ್ಯರ ಮಲಿನವ ಕಳೆಯಲಿ. ಈ ಭೂಲೋಕದ ಜನರಿದ್ದಾರಲ್ಲ ಅವರೆಲ್ಲರೂ ಮಲಿನರು. ಯಾಕೆ? ತುಂಬಿಕೊಂಡಿರೋದು ಜಾತಿ, ಬೀಗ, ಅಹಂಕಾರ, ಪ್ರತಿಷ್ಠೆ, ಇವು ಮನಾಂತರ ಚಂದ್ರಸ್ವಾಮಿ. ಮರ್ತ್ಯ ಲೋಕದ ಮನುಷ್ಯರ ಮಲಿನವ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಗೆ ಬೆಳಗಿಸಿಕೊಟ್ಟರು ಎನ್ನುವುದು ಮಾತರು. ಗೀತ ಪೊಯಂ, ಪ್ರೋಸ್, ವಚನಗಳು ಪದ್ಯವೂ ಹೌದು, ಗದ್ಯವೂ ಹೌದು. ಈ ಗೀತ ಮಾತೆಂಬ, ಯಾಕೆಂದರೆ ಮಾತು ಮಾತಾಗಿ ಬಂದರೆ ಜನರು ಜನರಾಗಿರ್ತಾರೆ, ನಾವೆಲ್ಲ ಜನರೇ. ಮಾತು ವಚನವಾಗಿ ಬಂದಾಗ ನಾವೆಲ್ಲ ಶರಣರಾಗ್ತೇವೆ. ಹೌದಲ್ಲ? ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಕೊಟ್ಟರು ಕೂಡನ ಸಂಗನ ಶರಣರು. ಅದಕ್ಕಾಗಿ ಯೋಚನೆ ನಮ್ಮೆಲ್ಲರ ತಲೆಯೊಳಗಿನ ಮನ ತೊಲಗಬೇಕು ಅಂದರೆ ವಚನಕ್ಕೆ ದಾಸರಾಗಬೇಕು. ಸುಭಾಷ್ ದೇವರ ಅಹಂಕಾರವನ್ನು ನಾವು ಕಳೆಯಬೇಕಾಗಿದೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ತಪ್ಪನ್ನು ದೊಡ್ಡ ಮನಸ್ಸಿನಿಂದ ಹೋಗ್ತದನೋ ಅಹಂಕಾರ ಕಡಿಮೆ ಆಗ್ತಾ ಇರ್ತದೆ. ಯಾವಾಗ ಅಹಂಕಾರ ಶೂನ್ಯ ಬರ್ತದೋ ಅಂತರಗಳ ಬೆಳಕು ಅದು ಜಾಗೃತವಾಗ್ತದೆ. ನಾನೆಂಬುವುದು ಅಹಂಕಾರ, ನೀನೆಂಬುವುದು ಮಾಯ. ನಾನು ನೀನೆಂಬ ಈ ಉಭಯವರು ಬಳಿದರೆ ನಾನೆಂಬುವನು ನೀನೆಂಬುವನು ನೀನೇ ಅಯ್ಯ. ಇವೆಲ್ಲರ ದೇವತೆಗೆ ಒಬ್ಬ ದೊಡ್ಡ ಶಿಲ್ಪಿ, ದೊಡ್ಡ ಕಲೆಗಾರ, ಅನೇಕ ವಿಗ್ರಹಗಳನ್ನು ಕೆತ್ತುತ್ತಾ ಇದ್ದ. ನಿಷ್ಣಾತ ಇಡೀ ಜಗತ್ತು ಅವನನ್ನು ಕೊಂಡಾಡ್ತಾ ಇತ್ತು. ಆದರೆ ನಾನು ಇಷ್ಟ ಮೇಧಾವಿ ಶಿಲ್ಪಿನ ಅಹಂಕಾರ ಸುರಿತು. ಕಾಲ ಬಂತು. ಯಾಕಂದರೆ ನಾವೆಲ್ಲರೂ ಕಾಲದ ಪ್ರವಾಹದಲ್ಲಿ ತೇಲಿ ಹೋಗುವ ವಸ್ತುಗಳು ನಾವು. ನಾವು ಇರುವುದಕ್ಕೆ ಬಂದವರಲ್ಲ, ಇರುವುದನ್ನು ಅರಿಯಲು ಬಂದವರು. ಒಬ್ಬ ದಾರ್ಶನಿಕ ಹೇಳಿದ, ಅಪ್ಪ ಇನ್ನೊಂದು ವಾರದಲ್ಲಿ ನಿಮಗೆ ವೃತ್ತಿ ಬರ್ತದೆ. ಇವನು ಕಡೆಗಣಿಸಿದ ಸಾಧ್ಯ ಇಲ್ಲ. ಒಂದು ವಾರ ಆಯಿತು, ತನ್ನದೇ ಆಕಾರದ 3 ವಿಗ್ರಹಗಳನ್ನು ಕೆತ್ತಿದ. ಟೈಮ್ ಆಯಿತು, ಒಂದು ವಿಗ್ರಹದಲ್ಲಿ ಗೊತ್ತಿತ್ತು. ಯಮ ತನ್ನ ನೌಕರರನ್ನು ಕಳಿಸ್ತಾರೆ, ದೂತರನ್ನು ಕಳಿಸ್ತಾರೆ. ಇಂತಿನ ಮನೆ ಇಷ್ಟ ವಿಳಾಸ, ಕಾಲ ಮುಗಿದಿದೆ, ಅವನು ಎಡವಿರುವಂಥ ಭಾಷಣವನ್ನು ಕೊಟ್ಟ. ದೂತ ಬಂದು ನೋಡ್ತಾನೆ, 3 ಒಬ್ಬರೇ ಆಗಿರುತ್ತದೆ. ಯಾರನ್ನು ಹೇಳ್ಕೊಂಡು ಹೋಗೋದು? 3 ಜನ ಕರ್ಕೊಂಡು ಹೋದ್ರೆ ಯಮನನ್ನ ಕೆಲಸದಿಂದ ತಗೊಂಡು, ಒಬ್ಬರು ಕರ್ಕೊಂಡ್ರೆ 3 ಜನ ಕರ್ಕೊಂಡು ಮತ್ತೆ ಹೋದ. ಪೂಜೆ 3 ಜನ ಇದ್ದಾರೆ, ಯಾರನ್ನ ಕರ್ತಾರೆ ಎಂದಾಗ ಯಮ ಗಹಗಹಿಸಿ ಹಾಕ್ತಾರೆ. ಯಾಕೆ? ಬಾ ತೋರಿಸ್ತೀನಿ. ಅವರು ಒಂದು ದೌರ್ಬಲ್ಯ ಕೊಟ್ಟಿದ್ದಾರೆ, ಬರಬೇಕು ಬಾ. ಯಮ ಬಂದ, ಜೊತೆಗೆ ಯಮದೂತರು ಇದ್ದರು. ಯಮ ಹೇಳಿದ, ಮಹಾಶಿಲ್ಪ, ಈ ಶಿಲ್ಪಗಳನ್ನು ಕೆತ್ತಿದವನು ಇಂದ್ರಲೋಕದ ಮಯ ಎಂಬುವ ಆರ್ಕಿಟೆಕ್ಟ್ ಇರಬಹುದೇನು ಅಂದ. ಇವನಂದ, ನಾನು ಅಂದ ಹೇಳ್ಪಡಿಯುವುದಿಲ್ಲ. ಎಲ್ಲಿ ನಾನು ಬರ್ತದೋ ನಾವು ಬದುಕಕ್ಕೆ ಸಾಧ್ಯ. ಸುಭಾಷ್ ಚಂದ್ರ ಎಲ್ಲಿ ನಾವು ಬರ್ತದೋ ಅಲ್ಲಿ ನಮಗೆ ಬರ್ತದೆ. ಇದು ಅರ್ಥವನ್ನು ಕಲಿಸ್ಕೊಳ್ತಕ್ಕಂಥ ಎಲ್ಲರನ್ನ ಒಳಗೊಂಡು ಜೀವನ ಎಲ್ಲರನ್ನ ಒಳಗೊಂಡಿದೆ. ಎಲ್ಲರನ್ನ ಒಳಗೊಂಡಿದೆ, ಅದು ಬದುಕಾಗ್ತದೆ. ನಾನು ಹೇಳಿದಲ್ಲ, ಎಣ್ಣೆ ಬತ್ತಿ ಬೆಳಕು ಸ್ವಯಂ ಪ್ರಣತೆ ಬೇಕು, ಭಕ್ತಿ ಬೇಕು, ಹತ್ತಿ ಬೇಕು, ಹಚ್ಚೂರಿ ನ್ಯಾಯ ಎಲ್ಲರೂ ಒಳಗೊಂಡಾಗ ಬಂತು. ಇದು ಬಸವ ಧರ್ಮ. ಬಸವ ಧರ್ಮದಲ್ಲಿ ಜಾತಿಗಳಿಲ್ಲ, ಕಾಯಿಲೆಗಳಿಲ್ಲ. ನಾವು ಕಾಯಿಲೆಗಳನ್ನು ಜಾತಿಯನ್ನಾಗಿ ಮಾಡ್ತೀವಿ. ಕಾಯಿಲೆಗಳು ಆವ ಕಾಯಕವು ಆದವೇನು ಒಂದೇ ಕಾಯಕ.
ನಮ್ಮಲ್ಲಿ ಶ್ರೇಷ್ಠತೆಯನ್ನು ತಂದುಕೊಡೋದೇ ಜೀವನ. ಇದನ್ನೇ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬರುತ್ತದೆ, 11 ಕರ್ತವ್ಯಗಳು. ಪಾರ್ಟ್ 4A ಆರ್ಟಿಕಲ್ 51A ಅಲ್ಲಿ 10ನೇ ಕರ್ತವ್ಯ ಏನು ಅಂದರೆ, ಭಾರತದ ಪ್ರಜೆಗಳಾದ ನಾವುಗಳು ನಮ್ಮ ಕೆಲಸಗಳನ್ನು ಶ್ರೇಷ್ಠತೆಯನ್ನು ತಂದುಕೊಡಬೇಕು. ಎಕ್ಸಲೆನ್ಸ್. ವಿದ್ಯಾರ್ಥಿನಿ ಚೆನ್ನಾಗಿ, ಕಸ ಗುಡಿಸುವವರು ಚೆನ್ನಾಗಿ, ಕಂಬಾರರು ಚೆನ್ನಾಗಿ, ಉಳುಮೆ ಚೆನ್ನಾಗಿ. ಇದನ್ನು ಡ್ಯೂಟಿ ಟು ಅಚೀವ್ ಎಕ್ಸಲೆನ್ಸ್ ಅಂತ ಸಂವಿಧಾನ. ಮತ್ತೆ ಯಾಕೆ ಅಂತ ಹೇಳಿದ್ರೆ, ಈಸ್ ಇಂಡಿವಿಜುವಲ್ ಎಕ್ಸಲೆನ್ಸ್ lead to collective excellence, that collective excellence makes the India great. ಪ್ರತಿಯೊಬ್ಬರೂ ಕೂಡ ಅವರವರ ಕಾಯಿಕೆಗಳಲ್ಲಿ ಶ್ರೇಷ್ಠತೆಯನ್ನು ತಂದುಕೊಂಡರೆ ಭಾರತ ಬೆಳೆಯುತ್ತದೆ. ಇದನ್ನು ನಮ್ಮ ಶರಣರು ಕಾಯಕದಿಂದ ಕೈಲಾಸ ಇಲ್ಲ, ಕಾಯಕವೇ ಕೈಲಾಸ. ಇಂತಹದ್ದು ಕಾಯಕದಲ್ಲಿ ನಿರತನಾಗದೆ ಪ್ರದರ್ಶನವಾದರೂ ಮರೆಯ, ಕಾಯಕದಲ್ಲಿ ನಿರತನಾಗದೆ ಲಿಂಗ ಪೂಜೆಯಾದರೂ ಮರೆಯಲಿ, ಕಾಯಕದಲ್ಲಿ ನಿರತನಾಗದೆ ಜಂಗಮ ದರ್ಶನವು ಅಂದುವರಿಯಬೇಕು. ಕಾರಣ ಕಾಯಕದೊಳಗೆ ಲಿಂಗ ಇದೆ. ಅಮರೇಶ್ವರ ಲಿಂಗವಿದ್ದಾದರೂ ಕಾಯಕದೊಳಗೆ ಮಾರಯ್ಯ. ಎಂಥ ಸಂಸ್ಕೃತಿ, ಕೃಷಿ ಸಂಸ್ಕೃತಿ ಇತ್ತು, ಆಮೇಲೆ ಬಂದು ಕೃಷಿ ಸಂಸ್ಕೃತಿ ಆಯಿತು. ಈಗ ಖುಷಿಗಾಗಿ ಎಲ್ಲರೂ ಖುಷಿಯಾಗಿ ನೆರಳ್ತಾ ಇರುವಾಗ ನಮಗೆ ಶರಣರ ಜೀವನದ ಬೆಳಕು ನಮ್ಮ ಬದುಕಿನ ಭಾಗವಾಗಬೇಕಾಗಿದೆ. ಎಲ್ಲೆಲ್ಲೂ ಸುಳ್ಳು, ಬೆರಳೆಂಟ ದೇವರು. ಒಬ್ಬ ರೈತ PhD ಪಡೆದವರಲ್ಲ, ಡಾಕ್ಟರೇಟ್ ಪಡೆದವರಲ್ಲ, M.Tech ಮಾಡಿದವರಲ್ಲ, ಒಬ್ಬ ರೈತ, ದನಗಾಗಿ ರೈತ ದನಗಳನ್ನು ಮೇಯಿಸ್ತಾ, ಕುರಿಗಳನ್ನು ಮೇಯಿಸ್ತಾ ಒಂದು ಮರದ ನೆರಳಿನಲ್ಲಿ ಕುಂತು ಲೋಕದ ಚಿಂತನೆಯನ್ನು ಮಾಡ್ತಾನೆ. ನಾನು ಎಷ್ಟು ಮನೆ ಕಟ್ಟಬಹುದು, ಎಷ್ಟು ಕಾರುಗಳನ್ನು ತೆಗೆದುಕೊಳ್ಬಹುದು, ಎಷ್ಟು ಹಣವನ್ನು ಪಡೆಯಬಹುದು, ಇದು ನನ್ನ ಲೆಕ್ಕಾಚಾರ. ಆ ಜಗತ್ತನ್ನು ಕುರಿತು ಚಿಂತಿಸ್ತಾನೆ ಒಬ್ಬ ದನಗಾಗಿ ನೆರಳಿನಿಂದ ಬಿಡುವ. ಏನು ನೋಡಿಕೊಂಡು ಶರಣರ ದರ್ಶನ. ಅದಕ್ಕೆ ನಾನು ಕೋರಿಯವರು ಹೇಳದೆ ಒಂದೊಂದು ದಿನ ಇಲ್ಲಿ 1 ವಾರಗಳ ಕಾಲ ಅನುಭವ ದರ್ಶನವನ್ನು ನಾವು ಮಾಡಿಕೊಡ್ತೀವಿ. ಅದು ಬೇಗ ಬರಲಿ ಅಂತ ನಾನು ಆಶಿಸ್ತೇನೆ. ಆತ ಯೋಚಿಸ್ತಾನೆ, ಖುಷಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸುಳ್ಳಿನ ಬಗ್ಗೆ. ಆತ ಹೇಳ್ತಾನೆ, ಬಳಸುವ ಪದಗಳನ್ನು ನಾವು ನೋಡಬೇಕು. ನಮ್ಮ ರಂಗಣ್ಣ ಪಾಟೀಲ್ ಇದ್ದಾರೆ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಯಮರಪ್ಪ ಪ್ರಾಚಾರ್ಯರಿದ್ದೀರಿ, ಕನ್ನಡದ ಮುತ್ಸದಿಗಳಿದ್ದೀರಿ. ಬಳಸುವ ಪದ ಒಬ್ಬ ಜ್ಞಾನಾಂಶ. ಹಸಿಯಾಗಲಿ ಕೃಷಿಯಾಗಲಿ, ವಾಚಕ ವಾಣಿಜ್ಯ ಮಸಿಯಾಗಲಿ, ಮಾಡುವಲ್ಲಿ ಹುಸಿಯಿಲ್ಲದಿರಬೇಕು. ಏನ್ ಶಕ್ತಿ! ಹಸಿಯಾಗಲಿ ಖಡ್ಗ ಯಾತಕ್ಕಾಗಿ? ಸತ್ಯಕ್ಕಾಗಿ. ಸತ್ಯದ ಕೂರಲದ ತಳೆದು ನಮ್ಮ ಭಕ್ತರು ಗೆದ್ದರು ನೋಡುವಂತ ಹೆಸರು. ಸತ್ಯವನ್ನೇ ಖಡ್ಗವನ್ನು ಮಾಡಿಸ್ಕೊಂಡು, ಬೀಜದ ಖಡ್ಗ ಅಲ್ಲ, ಸತ್ಯವೇ ಕೂರಲು. ಹಸಿಯಾಗಲಿ ಕೃಷಿಯಾಗಲಿ, ಉಳುಮೆ ಮಾಡುವ ರೈತ ದೇಹದ ಬೆನ್ನೆಲುಬಲ್ಲ, ಈ ಭಾರತದ ಉಸಿರು ಅಂತ ಕರ್ಕೊಟ್ರು ಕ್ಷಣ. ಆಹಾರ ಇಲ್ಲ ಅಂದರೆ ಮುಗೀತು, ಹೌದಲ್ಲ? ಆಹಾರ ಇಲ್ಲ ಅಂದರೆ ಮುಗೀತು ಕತೆ. ರೊಕ್ಕ ತಗೊಂಡು ಏನು ಮಾಡ್ತೀವಿ, ಹಣ ತಗೊಂಡು ಏನು ಮಾಡ್ತೀವಿ, ಅಧಿಕಾರ ತಗೊಂಡು ಏನು ಮಾಡ್ತೀವಿ, ಉಣ್ಣಕ್ಕಿಲ್ಲ. ಹಸಿಯಾಗಲಿ ಕೃಷಿಯಾಗಲಿ, ವಾಚಕ ವಾಣಿಜ್ಯ ಮಸಿಯಾಗಲಿ. ವಾಚಕ ಓದುವವರು ನಾವು, ವಾಣಿಜ್ಯ ಪದದ ಬಳಕೆ ನೋಡಿ ವ್ಯವಹಾರ ಕೊಂಡುಕೊಳ್ಳುವುದು. ಮಸಿಯಾಗಲಿ ಬರೆದವರು ಪಂಡಿತರು, ಮಾಡುವಲ್ಲಿ ರುಸಿಯಿಲ್ಲದಿರಬೇಕು. ಏನು ಅಲ್ಲಿ ಸತ್ಯವಾಗಿರಬೇಕು. ನಿಮ್ಮ ಖಡ್ಗ, ನಿಮ್ಮ ಸತ್ಯ, ನಿಮ್ಮ ಉಳುಮೆ, ನಿಮ್ಮ ವ್ಯವಹಾರ, ನಿಮ್ಮ ವಾಚನ, ನಿಮ್ಮ ಕೃತಿ ಸತ್ಯದಿಂದ ಕೂಡಿರಲಿ. ಅದು ಅಸಮಾಕ್ಷಣೆಗಳು. ಅಸಮಾಕ್ಷ ಅಂದರೆ 3 ಕಣ್ಣು, ಸಮಾಕ್ಷ 2, ಅಸಮಾಕ್ಷ 3. ಶಿವ ಅಂದರೆ ನಾವು ನೋಡುವ ಶಿವ ಅಂತ. ಶಿವ ಅಂದರೆ ಮಂಗಳ,
ಶಿವ ಅಂದರೆ ಕಲ್ಯಾಣ, ಶಿವ ಅಂದರೆ ಒಳಿತು. ಯಾವಾಗ ಸುಳ್ಳಿನಿಂದ ಹೊರಬರ್ತಾನೋ ಒಳಿತು ಎಂಬುದಾಗಿ. ಅದು ಪಶುಪತಿಯಲ್ಲಿ ಭಗವಂತ ಸತ್ಯದಲ್ಲಿರ್ತಾನೆ. ಸತ್ಯವೇ ದೇವರು ಒಂದು ಶರಣ. ದೇವರು ಸತ್ಯ ಅಂತ ಎಂದು ಹೇಳಿಲ್ಲ, ಸತ್ಯವೇ ದೇವರು. ಇದು ಐಗಡ ದೂರ ಪರಮೇಶ್ವರ ಲಿಂಗ. ಹೀಗೆ ಬದುಕಿದಂಥ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಅಂದರೆ ಏನಲ್ಲ, ಜನ ಸಮುದಾಯದ ಮನಸ್ಸನ್ನು ಪೋಣಿಸುವ ದಾರ ಇದ್ದರೆ ಈ ಜಗತ್ತಿನಲ್ಲಿ ಬಸವ ಸಂಸ್ಕೃತಿ, ವಚನ ಸಂಸ್ಕೃತಿ, ಶರಣ ಸಂಸ್ಕೃತಿ. ಸಂಸ್ಕೃತಿ ಅಂದರೆ ಏನು? ನೀವು ಹೋಳಿಗೆ ಮಾಡ್ತೀರಿ, ಮೇಲ್ಗಡೆ ಏನಾಗ್ತೀರಿ? ಅದು ತೋರಣ, ಒಳಗಡೆ ಊರಣ. ತೋರಣ ಯಾವುದು? ಮೈದಾ ಹಿಟ್ಟು. ನಮ್ಮ ಪದವಿಗಳು, ನಮ್ಮ ಜಾತಿಗಳು, ನಾವೇ ಮಾಡಿಕೊಂಡಂಥ ಕುಲುಗಳು, ಅದು ತೋರಣ. ಊರಣ ನಮ್ಮ ಸಂಸ್ಕಾರ. ತೋರಣ ಕೆಟ್ಟರು ಪರವಾಗಿಲ್ಲ, ಊರಣವನ್ನು ಉಳಿಸ್ಕೊಳ್ಳದೆ ವಚನ ಧರ್ಮ. ಇದನ್ನು ನಾವು ಬೆಳಿಬೇಕಾಗಿದೆ. ಜಾತಿ ನಾವು ಮಾಡ್ಕೊಂಡ್ಬೇಕು, ಕುಲ ನಾವು ಮಾಡ್ಕೊಂಡ್ಬೇಕು. ಹೌದಲ್ಲ? ಅವೆಲ್ಲ ಕೇಳಿದಿರಿ. ಸಂಭ್ರೋಡಿ ನಾಟಕ ಅವರು ಕಳ ಸಮುದಾಯದ ಶರಣ. ಆ ಸಮುದಾಯದವರು ಉಳ್ಳವರ ಬೀದಿಗೆ ಹೋಗುವಾಗ ಕಲ್ಯಾಣಕ್ಕೆ ನೋಡಿ ಬಂದಂಥವರ ಓಣಿ, ಉಳ್ಳವರ ಓಣಿ ಎಲ್ಲ ಇದೆ. ಆ ಶರಣ ಉಳ್ಳವರ ಬೀದಿಗೆ ಹೋಗುವಾಗ ಕುಡಿಕೆ ಕಟ್ಕೋಬೇಕಾಗಿತ್ತು, ಹೊರಗೆ ಕಟ್ಕೋಬೇಕಾಗಿತ್ತು. ಆತನ ಹುಗುಳು ಆ ಕುಡಿಕೆಯನ್ನು ಬಿಡಬೇಕು. ಆತನ ಪಾದದ ಗುರುತುಗಳು ಈ ಭೂಮಿಕೆಯಲ್ಲಿ ಮೂಡಬಾರದು ಎಂದರೆ ಪದ್ಧತಿ. ಸಂಭೂಮಿ ನಾಗಿದೇವರು ಕಾಯಕ್ಕೆ ತಪ್ಪುತ್ತೆ ಅಂತೇಳಿ ಉಳ್ಳವರ ಬೀದಿಯಲ್ಲಿ ಬರ್ತಾರೆ. ಹತ್ರ ಆಗ್ತದೆ ಅಂತೇಳಿ ಉಳ್ಳವರು ಒಳಗೆ ಕೈಯಲ್ಲ, ಕೈಯಲ್ಲೊಡಲು ಏನಾಗ್ತದೆ? ಮೈಲಿಗೆಯಾಗಿತ್ತು. ಕೋಲಲ್ಲಿ ಹೊಡಿತಾರೆ, ಕಲ್ಲಲ್ಲಿ ಹೊಡಿತಾರೆ, ಹುಚ್ಚು ನಾಯಿಗೆ ಒಳಗೆ ಹೊಡಿತಾರೆ. ಎರಡು ಕಣ್ಣುಗಳು ಹಾನಿಯಾಗಿ ದೃಷ್ಟಿ ಮಾತ್ರವಾಗಿ ಸಂಪೂರ್ಣ ನಾಯಿಗಳು ಬಿದ್ದುಬಿಡ್ತಾರೆ. ದೃಷ್ಟಿಯಿಂದ ಆ ಬೀದಿಯಲ್ಲಿ ಅಪ್ಪನ ಸೆಲೆಯನ್ನು ಬರ್ತಾರೆ. ಬಿದ್ದ ಸಂಪೂರ್ಣ ನಾಗಿದೇವರನ್ನ ಎತ್ಕೊಡ್ತಾರೆ, ಸವರ್ತಾರೆ. ಸಂಪೂರ್ಣ ನಾಗಿದೇವರು ಹೇಳ್ತಾರೆ, ನೀವು ಬಸವಣ್ಣನವರು ಹೋಗಬೇಕು. ಏನು ಮಾತು? ಬಸವಣ್ಣನವರಿಗೆ ಆಶ್ಚರ್ಯ ಅಲ್ಲ, ದೃಷ್ಟಿ ಮಂದಿರವರಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ನಾನೇ ಬಸವಣ್ಣ ಅಂತ ಹೇಗಪ್ಪ ನಿಮಗೆ ಗೊತ್ತಾಯಿತು ಅಂದಾಗ ಸಂಭವ ನಾಗಿದೇವರು ಹೇಳುವ ಆ ಮಾರ್ಮಿಕ ಮಾತು. ಕಲ್ಯಾಣದ ಅಂಗಣದಲ್ಲಿ ನಮ್ಮಪ್ಪಗಳು ಬಿದ್ದಾರೆ, ಎತ್ತುವವನು ನೀನೊಬ್ಬನಲ್ಲದೆ ಇನ್ನೊಬ್ಬನಿಗೆ. ಇದು ಬಸವ ತತ್ವ, ಇದು ಬಸವ ಧರ್ಮ, ಇದು ವಚನ. ಶಿವಪ್ಪವರು ಬರೀತಾರೆ, ಬಸವನೆಂದರೆ ಯಾರು? ಬಿಜ್ಜಳ ಕರಣಿಕನು, ಬಿದ್ದವರನ್ನು ಎತ್ತಲಿಕ್ಕೆ ದುಡಿದ ಶಿವಯೋಗಿ. ಇದನ್ನು ನಾವು ಅರ್ಥೈಕೊಳ್ಳಬೇಕು. ಅನುಭಾವವೆತ್ತರಕ್ಕೆ ಕಾಲಿಕವ ತಂದಾದ ತತ್ವವೆಂದರೆ ಬಸವ ಮತ್ತು ರಾಮ. ಬಸವನ ವ್ಯಕ್ತಿಯಲ್ಲ, ಅದನ್ನು ಸಿದ್ಧಾಂತ, ಅದನ್ನು ತತ್ವ, ಅದನ್ನು ಬೆಳಕು. ಈ ಭಾವನೆ ಆತನನ್ನು ಸುಧಾರಿಸಿಕೊಂಡು ಸಂಪೂರ್ಣ ನಾಗಿದೇವರು ನಡೆದುವಲ್ಲ, ತಮ್ಮ ಅರಿವಿನ ಮನೆಗೆ ಹೋಗ್ತಾರೆ. ಪತ್ನಿ ನೀರಾಂಬಕಿಯನ್ನು ಕೂಗಿಡ್ತಾರೆ, ನೀರಾ ಯಾರನ್ನ ಕರ್ಕೊಂಡು ನೋಡೋಣ ಅಂದಾಗ ಆ ತಾಯಿಯನ್ನು, ಈ ಅಸ್ಪೃಶ್ಯನನ್ನ ಯಾಕೆ ಕರ್ಕೊಂತೀವಿಲ್ಲ, ಈ ದಲಿತರನ್ನು ಯಾಕೆ ಕರ್ಕೊಂತೀವಿಲ್ಲ, ಈ ಕೂಡಲ ಸಂಗಮ ದೇವರು ನಿಮಗೆ ಅಲ್ಲಿ ಸಿಕ್ಕರು, ನಿಮಗೆ ಅಲ್ಲಿ ಸಿಕ್ಕರು. ನೊಂದವರು, ಬೆಂದವರು, ಅಮಾಯಕರು ದೇವರಾಗಿ ನೋಡುವ ಸಂಸ್ಕೃತಿ ಈ ವಿಶ್ವದಲ್ಲಿದ್ದರೆ ಅದು ಬಸವ ಸಂಸ್ಕೃತಿ, ಶರಣ ಸಂಸ್ಕೃತಿ. ಬಸವಣ್ಣವರು ಹೋಗ್ತಾ ಇರ್ತಾರೆ, ಕಲ್ಯಾಣ ಬಿಸಿ ಬಿಸಿ ಬಿಸಿಲು, ಬಾಯಾರಿಕೆ, ಪಕ್ಕದಲ್ಲಿ ದಲಿತರ ಕೇಳಿ ಬಾಯಾರಿಕೆಯನ್ನು ನೀಗಿಸುವ ಸಲುವಾಗಿ ಹೋಗ್ತಾರೆ. ಮಠ ಮಧ್ಯಾಹ್ನ ಎಲ್ಲರೂ ಕೂಡಿಗಾಗಿ ಹೋಗಿರ್ತಾರೆ. ಮಕ್ಕಳು ಸ್ವಲ್ಪ ಮಾತಾಡ್ತಾ ಇದ್ದಾರೆ, ಅವರು ದಯಮಾಡಿ ಮಕ್ಕಳು ಸ್ವಲ್ಪ
ಕೇಳಿ ಇಲ್ಲದವರಿಗೆ ನಾಟಕದಲ್ಲಿ ಪರವಾಗಿಲ್ಲ ಸಂತೋಷ. ಮಠ ಮಠ ಮಧ್ಯಾಹ್ನ ಒಬ್ಬ ವೃದ್ಧಿ 80 ವರ್ಷದ ಅಜ್ಜಿ ತನ್ನ ಮಾಸಲು ಸೀರೆಯನ್ನು ಹೊಲ್ಕೊಳ್ತಾ ಇರ್ತಾರೆ. ಅಪ್ಪ ಬಸವಣ್ಣ ಪ್ರತ್ಯಕ್ಷ, ಅವರಿಗೆ ಗಾಬರಿ ತಂದೆ ಬಸವಣ್ಣ. ನಮ್ಮ ಕೇರಿಗೆ ಬಂದು ಬಗೆಯಾಗಲಿಲ್ಲದೆ ಬೈಕಿನಾಗಲಿಲ್ಲವಪ್ಪ. ಅವ್ವ ಬೋಧನೆ ನೋಡಿ, ಅವ್ವ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಬಸವ ಸಂಸ್ಕೃತಿ ನಮಗೆ ಕಲಿಸ್ಕೊಡೋದು ಕರುಳಿನ ನುಡಿಗಳನ್ನು ವಿನಃ ಕೊರಳ ನುಡಿಗಳನ್ನಲ್ಲ. ಅವ್ವ ಅಪ್ಪ ಅಣ್ಣ ಅಚ್ಚ ಅದಕ್ಕಾಗಿ ನನಗೆ ಕೊಟ್ಟಿರು. ಅವ್ವ ನನಗೆ ಬಾಯಾರಿಕೆಯಾಗಿದೆ ಜಲಮತ. ಆ ತಾಯಿ ಹೇಳ್ತಾರೆ ಅಪ್ಪ ನಾನು ಈ ಜಾತಿಯು ಈ ಕುಲದ. ತಂದೆ ಬಸವಣ್ಣ ಹೇಳ್ತಾರೆ ತಾಯಿ ನಾನು ಜಲವ ಕೇಳಿದೆನಲ್ಲದೆ ನಿನ್ನ ಕುಲವ ಕೇಳಿದ್ದೇನೆ. ಅವ್ವ ಇದು ಬಸವಣ್ಣ. ಇಂಥ ಒತ್ತಾರವನ್ನು ಇಂಥ ಬೆಳಕನ್ನು ಇಟ್ಕೊಂಡು ನಾವೇನಾಗಿದ್ದೀವಿ ಅನ್ನೋದನ್ನು ನಾವು ಆತ್ಮಾರ್ಪಣೆ ಮಾಡ್ಕೊಳ್ಬೇಕಾಗಿದೆ. C.P. ಬ್ರೌನ್ ಅಂತ ವ್ಯಕ್ತಿ ಚಿಂತಕ, ಆತ ಎಲ್ಲ ಗ್ರಂಥಗಳನ್ನು ಓದಿ ಒಂದು ಮಾತನ್ನು ಬರೀತಾನೆ. ನಾನು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಅಧ್ಯಯನ ಮಾಡಿದ್ದೇನೆ, ಅವರ ಲೋಕೋತ್ತರ ಆಶಯಗಳನ್ನು ಅರಿತಿದ್ದೇನೆ. ಯಾರೊಬ್ಬರೂ ಕೂಡ ಭಾರತದ ಕರ್ನಾಟಕದ ಶಿವಶರಣರಂತೆ ತಮ್ಮ ಜ್ಞಾನವನ್ನು ಮಾನವೀಯವಾಗಿ ಇಟ್ಟುಕೊಂಡು ಕ್ರಿಯೆಯಲ್ಲಿ ತೊಡಗಿಸಿಕೊಂಡದನ್ನು ನೋಡಲಿಲ್ಲ. ಅದು ಬಸವಣ್ಣನವರ ನೇತೃತ್ವದಲ್ಲಿ ಇಲ್ಲಿ ಚಳುವಳಿ ನಡೆಯಿತು. ಹಾಗಾಗಿ ಕರ್ನಾಟಕದ ಶಿವಶರಣರನ್ನು ನಾನು ಸುದೈವ ಕುಟುಂಬ ಎಂದು ಕರೆಯಲು ಇಷ್ಟಪಡ್ತೀನಿ. ಈ ಮಾತನ್ನು ನಾವು ಉಳಿಸ್ಕೊಳ್ಬೇಕು. ಇದು ಅಷ್ಟೇ ಅಲ್ಲ ಸಹೋದರಿಯರೇ, ಆರ್ಥರ್ ವೈಲ್ಸ್ ಅಂತ ಒಬ್ಬ ದೊಡ್ಡ ಜ್ಞಾನಿ ಬಸವಣ್ಣನವರನ್ನು ಕುರಿತು ಮಾತಾಡ್ತಾರೆ. ಇನ್ ದ ಲ್ಯಾಂಡ್ ಆಫ್ ಕಿಂಗ್ಡಮ್ 1933 ಇಸ್ಕೊಳ್ತಾರೆ. whatever legend may see, ಬಸವಣ್ಣ was the first predicator of India. ಅಲ್ಲಿನ ಅಂದರೆ ಬಸವಣ್ಣನವರೇ ಸ್ವತಂತ್ರ ವಿಚಾರವಾಗಿದ್ದರು. ಮತ್ತೆ ಅಲ್ಲಿನ ಅಯೋವಾ ಯೂನಿವರ್ಸಿಟಿ, ಫ್ಲೋರಿಡಾ ಯೂನಿವರ್ಸಿಟಿ ಎಲ್ಲ ನನಗೆ ಹೇಳಿದ್ದಾರೆ. ಅವರು ಈಗ ಚೇಂಜ್ ಮಾಡ್ಕೊಂಡಿದ್ದಾರೆ. ನಾಟ್ ಓನ್ಲಿ ಇಂಡಿಯಾ, ಇನ್ ದ ವರ್ಲ್ಡ್. ಪ್ರಪಂಚದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾಗಿದ್ದರೆ ಅದು ಬಸವಣ್ಣ. ಯಾಕೆ? ಜಾನ್ ಬ್ಯಾರ್ಕೋ, ಇಂಗ್ಲೆಂಡಿನ ಸ್ಪೀಕರ್, ಆನರಬಲ್ ಸ್ಪೀಕರ್, 21 ಜನವರಿ 2013 ತನ್ನ ಸಭಾಪತಿ ಭಾಷಣದಲ್ಲಿ ಒಂದು ಮೌಲಿಕವಾಗಿ ಬಸವಣ್ಣನವರನ್ನು ಕುರಿತು ಹೇಳ್ತಾರೆ. ಏನಿದೆ? ಇಟ್ ಇಸ್ ಅನ್ ಅಮೇಜಿಂಗ್ ಅಂಡ್ ಎಕ್ಸ್ಟ್ರಾರ್ಡಿನರಿ ದಟ್ ಬಸವೇಶ್ವರ. ನನ್ನ ಹತ್ರ ಕಾಪಿ ಇದೆ, ನಾನು ನೀಡಬೇಕು, ಕಳಿಸ್ಕೊಡ್ತೀನಿ, ಯಾರು ಬೇಕೋ. It was an amazing and extraordinary that Basaveshwara professed, campaigned and advocated in denying democracy, upliftment of the downtrodden people, gender equality in the railway of 12th century in India, even before anyone in United Kingdom had thought about it. ಬಸವಣ್ಣನವರು ವಿಸ್ಮಯ. ಯಾಕೆಂದರೆ ಅವರು ಪ್ರಜಾಪ್ರಭುತ್ವವನ್ನು, ಲಿಂಗ ಸಮಾನತೆಯನ್ನು, ತಳ ಸಮುದಾಯದ ಉದ್ಧಾರೀಕರಣವನ್ನು ಬಾಯಲ್ಲಿ ಹೇಳಲಿಲ್ಲ, ಅವರು ಕ್ರಿಯೆಯಲ್ಲಿ ಮಾಡಿ ತೋರಿಸಿದರು. ಅವರ ಐರೋಪ್ಯ ರಾಷ್ಟ್ರಗಳು ಕನಸನ್ನು ಕೂಡ ಕಂಡಿರಲಿಲ್ಲ. ನಾವು ಹೇಳಕ್ಕೆ ಹೋಗಲ್ಲ. ನಾವು ಯಾಕೆ ವರ್ಷಗಳನ್ನು ಅಧ್ಯಯನ ಮಾಡಿಲ್ಲ. ನಮ್ಮ ಮಕ್ಕಳಿಗೊಂದು ಮೊಬೈಲ್ ಕೊಡ್ತೀವಿ, ಕೇಕನ್ನು ಕೊಡ್ತೀವ. ಹೌದು, ಎಂಥ ವಚನ. ಒಂದು ಘಟನೆಯನ್ನು ಹೇಳ್ತೀನಿ, ನಡೆದ ಘಟನೆ. ಕೋಲಾರದ ಒಂದು ಹುಡುಗಿ, ಆಕೆ ಮುಸ್ಲಿಂ, ಕನ್ನಡ ಒಂದೇ ಪಟ್ಟಿ ಇರ್ತದೆ, SSLC ಮದರ್ಸ್. ಆಗ ಬಸವಣ್ಣನವರ ಒಂದು ವಚನವನ್ನು ಅನುಕರಿಸ್ತಾರೆ. ಆ ಹುಡುಗಿಗೆ ಅರ್ಥ ಆಗದ ಗುರುಗಳನ್ನ ಕೇಳ್ತಾರೆ. ನಮ್ಮ ರಂಗಣ್ಣ ಪಾಟೀಲ್, ನಮ್ಮ ಸುಭಾಷ್ ಇರ್ತಾರಲ್ಲ ಮಾನವೀಯ ಗುರುಗಳು. ಸರ್, ಇದನ್ನು ಅರ್ಥ ಆಗಲಿಲ್ಲ ಸರ್. ನೋಡಮ್ಮ, ಬಸವಣ್ಣನವರು ಹೀಗೆ ಹೇಳಿದ್ದಾರೆ, ಅರ್ಥ ಮಾಡಿಸ್ತಾರೆ. ಆ
ಒಂದು ವಚನವನ್ನು ನಿಮ್ಮ ಮಕ್ಕಳಿಗೆ ಇಳಿಸ್ಬಿಟ್ಟು ಅದರಂತೆ ಪಾಲಿಸ್ಬಿಡಿ. ಯಾಕೆ ನಿಮ್ಮ ಮಕ್ಕಳು ಜಗತ್ತಿಗಲ್ಲ, ನಿಮ್ಮ ಜಗತ್ತಿಗೆ ಬೇಕು. ನನ್ನ ಮೇಲಿನ ಪರಿಣಾಮ ಬೀರುವುದು SSC ಅದೇ ವಚನ. ಏನು ಬಸವಣ್ಣನವರ ವಚನ? ಅರ್ಥನಿತ್ಯ ಭೋಗದಂತೆ ಹೆಣವನ್ನು ಮಾಡಿ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಿ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಿ ತಂದೆ, ನಿಮ್ಮ ಶರಣರ ಪಾದವನ್ನಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ. ಒಂದು ವಚನ ಗುರುಗಳು ಹೇಳ್ಕೊಡ್ತಾರೆ, ನೋಡಮ್ಮ, ಯಾವ ಕಡೆಗೆ ಹೋದರೆ ನಿನ್ನ ಮನಸ್ಸು ಮುದುರ್ತದೋ, ನಿನ್ನ ಬುದ್ಧಿವಂತಿಕೆ ನರಳುತ್ತದೋ ಕೆರಳುತ್ತದೋ ಅದಕ್ಕೆ ಎಳವನ್ನಾಗಿಸಿ. ಕಾತಕರಿಸ್ಕೊಂತಲ್ಲ, ಹೋಗ್ಬಾರ್ದು, ಹೋಗದೇ ಇರೋದು. ಯಾವುದನ್ನ ನೋಡಿದ್ರೆ ನಿನ್ನ ಮನಸ್ಸು ಕೆರಳುತ್ತದೋ ನರಳುತ್ತದೋ ಅದಕ್ಕೆ ಕುರುಡನನ್ನಾಗಿಸು. ಯಾವುದನ್ನ ಕೇಳಿದ್ರೆ ನಿನ್ನ ಮನಸ್ಸು ನೀನು ಈ ಜಗತ್ತಿಗೆ ಬೆಳಕನ್ನು ನೀಡಲ್ವೋ ಅದಕ್ಕೆ ಕಿವುಡನಾಗಿಸು. ಬಸವಣ್ಣನವರ ಕೊನೆಯ ಸಾಲು, ನಿಮ್ಮ ಶರಣರ ಪಾದವನ್ನಲ್ಲದೆ, ಪಾದ ಅಂದರೆ ಜ್ಞಾನ, ನಿನ್ನ ಪಠ್ಯ ಪುಸ್ತಕ, ನಿಮ್ಮ ಉದ್ಯೋಗಗಳು, ಅದು ಬಿಟ್ಟು ಅನ್ಯ ವಿಷಯ ಕೆಲಸದಂತೆ ಇರಿಸು. ಆ ಹುಡುಗಿ ಕೇಳಿಕೊಂಡು ಬಸವಣ್ಣನವರ ಚಿತ್ರವನ್ನು ರೂಮ್ ಹಾಕೊಂಡು ವಚನ ನೋಡಿದ್ರು, ಬಸವಣ್ಣನ ನೋಡಿದ್ರು, ಓದಕ್ಕೆ ಶುರು ಮಾಡಿದ್ರು. ಅನ್ಯ ವಿಷಯಗಳಿಗೆ ಹೋಗಲಿಲ್ಲ. ಮದುವೆ ಸಮಾರಂಭ ದೇವರೂಟ ಎಲ್ಲವನ್ನು ನಿರಾಕರಿಸ್ಬೇಕು. SSC ಒಳ್ಳೆ ಮಾರ್ಕ್ಸ್ ಬಂತು, PUCಯಲ್ಲಿ ಕಾಮರ್ಸ್ ತಗೊಂಡು ಒಳ್ಳೆ ಮಾರ್ಕ್ಸ್ ಬಂತು, BCom ತಗೊಂಡು ಅಲ್ಲೂ ಒಳ್ಳೆ ಮಾರ್ಕ್ಸ್ ಬಂದು, KPSC ಕಾಲಾಗಿ ಬಂತು, ಅಲ್ಲೂ ರ್ಯಾಂಕ್ ತಗೊಂಡು ಅವಳು ಮೈಸೂರಿನ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಆಗಿ ಇವತ್ತು ಮಂಗಳೂರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ. 24 ವರ್ಷಕ್ಕೆ ನಾಜಿಯಾ ಸುಲ್ತಾನ್. ಯಾಕೆ ಹೀಗೆ? ಮಹಾರಾಣಿಯವರ ಕಾಲದಲ್ಲಿ 3,500 ಮಕ್ಕಳಿದ್ದಾರೆ. ನನ್ನನ್ನು ಬಸವ ಜಯಂತಿ ಕರೆದಿದ್ದರು ಸುಮಾರು ವರ್ಷ. ನಾನು ಹೇಳಿದೆ, ನನ್ನ ಶಿಷ್ಯರನ್ನು ಕಲಿಸ್ತೀನಿ. ಯಾರು ಸರ್? 4 ದಿವಸ ಸಾರ್ ವಚನ 25 ವಚನಗಳನ್ನು ಸುಲಲಿತವಾಗಿ ಹಾಕಿ ಹೇಳಿ, ನಾನು ಒಂದು ವಚನ ನನ್ನ ಜೀವನದ ದಿಕ್ಕನ್ನು ಬದಲಾಯಿಸಿದೆ. ಈಗಲೂ ಅವರ ರೂಮ್ ಹೋಗಿ ಆಫೀಸಲ್ಲಿ ಬಸವಣ್ಣನವರು ಫೋಟೋ, ಸಾಂಸ್ಕೃತಿಕ ನಾಯಕ ಬಸವಣ್ಣನ ಸರ್ಕಾರ ಘೋಷಣೆ ಮಾಡುವ ಪೂರ್ವ ಇದ್ದರೆ ಅವ್ರ ಫೋಟೋದಲ್ಲಿ ಕಾಯಕದಲ್ಲಿ ಕೆಲಸ. ಯಾಕೆ ನಮ್ಮ ಮಕ್ಕಳಿಗಾಗಲ್ಲ? ಯಾಕೆ? ನಮ್ಮ ಮಕ್ಕಳ ಮನಸ್ಸು ಚೆಲ್ಲವಾಗಿದೆ. ಶರಣತತ್ವದಲ್ಲಿ ಕೇಂದ್ರೀಕರಿಸ್ಕೊಂಡ್ರೆ ಯಾಕಾಗಲ್ಲ? ಇವತ್ತು PUC ಒಂದು ಹುಡುಗಿ, ನನ್ನ ಶಿಷ್ಯ ನಂಜನಗೂಡಿನ ಹಳ್ಳಿಯ ಹುಡುಗಿ, ಕಾಮರ್ಸ್ 600ಕ್ಕೆ 597 ಇಡೀ ರಾಜ್ಯಕ್ಕೆ ಬಂದಿದ್ದಾರೆ. ಅವರಿಗೆ ಮಾರ್ಗದರ್ಶನ ಅಪ್ಪ ಬಸವಣ್ಣ. ಯಾಕಾಗಲ್ಲ? ಇದನ್ನು ನಾವು ಮಾಡಬೇಕಾಗಿದೆ. ಪಾಲಕರು ಹೇಳಿದರೆ ಮಾಡಲ್ಲ, ಮಕ್ಕಳು ಮಾಡಿದಂತೆ. ಇಂಥ ಶಕ್ತಿ ಸಾಮರ್ಥ್ಯ ವಚನದಲ್ಲಿ. ಆದರೆ ನಮ್ಮ ಆಧುನಿಕ ಮಕ್ಕಳು ದಿಢೀರ್ ಹಣ ಮಾಡಬೇಕು, ದಿಢೀರ್ ಕಾರು ತಗೋಬೇಕು, ದಿಢೀರ್ ಬಂಗಲೆ ಕಟ್ಟಬೇಕು, ದುಡ್ಡು ಮಾಡಬೇಕು ಎನ್ನುವಂತಹ ಭರಾಟದಲ್ಲಿ ಇವತ್ತು ಬೆಂಗಳೂರು ಕಡೆಯೋ. ಇದಕ್ಕೆ ನಗೆಯ ಮಾಡಿ ತಂದೆಯವರ ವಚನ ಎಷ್ಟು ಅದ್ಭುತ. ಬೆಳವಣಿಗೆ ಹೇಗಾಗಬೇಕು ಅನ್ನೋದನ್ನು ಹೇಳ್ತಾರೆ. ವಿಕಾಸದ ಹಂತವನ್ನು ನಗೆಯ ಮಾಡಿ ತಂದೆ ಕಟ್ಟಿಕೊಡ್ತಾರೆ. ಬೀಜ ಒಡೆದು, ಇದು ನೀನು ವ್ಯಾಖ್ಯಾನಿಸುವಾಗತ್ತೇ ಇಲ್ಲ, ನಿಮಗೆ ಅರ್ಥ ಆಗ್ತದೆ. ಬೀಜ ಒಡೆದು ಒಳೆ ಅಂಕುರಿಸುವಾಗ ಎಲೆ ಎಲ್ಲಿ ಬೀಳ್ತು? ಬೀಜವನ್ನು ಗೊಬ್ಬರ ಹಾಕಿ ನೀರಾಕಿ ಎಲೆ ಬರುವಾಗ, ಸುಳಿ ಬರುವಾಗ, ಮೊಳಕೆ ಬರುವಾಗ ಎಲೆ ಕಾಣಲ್ಲ. ರೈತರಿಗೆ ನಿಲ್ಲಬಹುದು. ಎಲೆ ಸುಳಿ ಬಿಟ್ಟು ಕಮಲುವಾಗ ಶಾಖೆಗಳು ಎಲ್ಲಿ ಬಿತ್ತು? ಎಲೆ ಬಂದಿರ್ತದೆ, ಕೊಂಬೆಗಳು ಕಾಣಲ್ಲ. ನಂತರ ಬರ್ತದೆ ಕೊಂಬೆಗಳು ಬಂತು, ಶಾಖೆಗಳು ಬಳಿತು, ಪುಷ್ಪ ತಲೆದೊರೆಯುವಾಗ ಫಲ ಎಲ್ಲಿ ಬೀಳ್ತದೆ? ಹೂವಾಗ್ತದೆ, ಹೂವಲ್ಲಿ ಫಲವನ್ನು ಬಿಡ್ತದೆ. ಆ ಪುಷ್ಪ ಬಲಿತು ಫಲವಾಗುವಾಗ ರಸ ಎಲ್ಲಿ ಬಿತ್ತು? ಆ ಹೂವು ಕಾಯಿ ಆಗುವಾಗ, ಹಣ್ಣಾಗುವಾಗ ರಸ ಎಲ್ಲಿತ್ತು? ಆ ಫಲದ
ಸವಿಯುವಾಗ ಅದೇ ಥರ ರುಚಿ, ಅದನ್ನು ತಿನ್ನುವಾಗ ಎಂತ ಹಿಸ್ಟರಿ ನನಗೆ ಮಾಡಿಕೊಂಡು ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಇದನ್ನು ಕಲಿಸಿ. ಹಿಸ್ಟರಿ ನೀತಿಯ ನರಿ ಆತುರ ವೈರಿ ಮಾರೇಶ್ವರ. ಅಂಕಿತ ನಾಮದಲ್ಲಿ ಆತುರಕ್ಕೆ ವೈರಿ, ಸಹನೆ ನಿನ್ನದಾದರೆ ಸಕಲವು ನನ್ನದೇ ನೋಡೋಣ ಜಗತ್ತಿಗೆ ಕಲಿಸ್ಕೊಟ್ಟು. ಅಂತ ಅಂತ ಹಂತವಾಗಿ ನಾವು ಹೋಗ್ಬೇಕಲ್ವ? ಭಕ್ತ ಮಹೇಶ ಪ್ರಸಾದಿ ಚರಣ ಐಕ್ಯ ಹಂತವಾಗಿ ನಾವು ಹತ್ತಬೇಕಾಗಿದೆ, ವಿಕಾಸವಾಗಬೇಕಾಗಿದೆ. ಆ ಶರಣರ ಉನ್ನತೀಕರಣದ ಊರ್ಧ್ವಮುಖದ ಪ್ರಯಾಣದ ಅತ್ಯಾಂತಿಕ ಸ್ಥಿತಿ ಇದೆಯಲ್ಲ, ಆ ಲೋಕವನ್ನು ನೋಡಿದಾಗ ಅವೇ ವಚನ ನಮಗೂ ಸಾಧ್ಯ, ನಿಮಗೂ ಸಾಧ್ಯ. ಹೌದಾ? ಯಾಕೆ ಸಾಧ್ಯ ಆಗಲ್ಲ? ಗೋಪಾಲಕೃಷ್ಣ ಅಡಿಗರು ಗಾಂಧೀಜಿಯ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ, ನನ್ನ ಅವತಾರ. ಅವನು ಏನು ಒಂದು ಬಾರಿ ಸುಳ್ಳು ಹೇಳಿ ಅಳಿದ, ಗಾಂಧಿ ಒಂದೇ ಸಾರಿ ಸುಳ್ಳಿಗೆ ಅಲ್ಲ. ಆದರೆ ನನಗೆ ಅದೇ ಕೆಲಸ, ಅದೇ ಅಡುಗ ಪ್ರತಿದಿನ. ಅವನ ಮಹಾತ್ಮನಾದ ನನಗೆ ಯಾವ ನಾನು ಅವನು ಒಂದೇ ಲೋಹ ಕಬ್ಬಿಣ ಬರೀ ಕಬ್ಬಿಣ. ನಂದು ಅದೇ ಕಣ್ಣು, ಅವನು ಎರಡೇ ಕಣ್ಣು. ಬಸವಣ್ಣನೂ ಅದೇ ಅಷ್ಟೇ, ಅಲ್ಲಮ್ಮನೂ ಅಷ್ಟೇ, ಅಕ್ಕ ಮಹಾದೇವಿಗೂ ಅಷ್ಟೇ. ನಾನು ಅವನು ಒಂದೇ ಲೋಹ ಕಬ್ಬಿಣ ಬರೀ ಕಬ್ಬಿಣ. ಯಾವ ರಸವು ಸೋಕಿದವನ, ಯಾವ ಬೆಂಕಿ ತಾಗಿದವನ ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ. ನಾವು ಯಾಕೆ ಸಾಧ್ಯ? ನಾವು ವಾಸ್ತವದಲ್ಲಿ ಬದುಕ್ತಾ ಇಲ್ಲ, ನಾವು ಭ್ರಮೆಗಳಲ್ಲಿ ಬದುಕ್ತಾ ಇದ್ದೇವೆ, ನಾವು ಕಲ್ಪನೆಯಲ್ಲಿ ಬದುಕ್ತಾ ಇದ್ದೇವೆ. ಯಾವಾಗ ಮನುಷ್ಯ ವಾಸ್ತವಕ್ಕಿಂತ ಕಾಲ್ಪನಿಕವಾಗಿ ಬದುಕ್ತಾನೋ ಅವನ ಬದುಕು ಬಳಲಿಕೆಯಾಗ್ತದೆ. ಇದು ಸತ್ಯ. ಶರಣರು ವಾಸ್ತವದಲ್ಲಿ ಬದುಕುವರು. ಬಸವ ಧರ್ಮ ಸಹಜ ಧರ್ಮ, ಪ್ರಕೃತಿ ಧರ್ಮ. ನಾವು ಪ್ರಕೃತಿಗೆ ವಿಮುಖವಾಗಿ ಬದುಕ್ತಾ ಇದ್ದೀವಿ. ಅದಕ್ಕೆ ನಮಗೆ ಪ್ರಗತಿ ಇಲ್ಲ, ಎಲ್ಲ ದೇಶ ಪಶುವಿಗೆ ದೇಶದ ಬೆಳ್ಳುರಿಯಲ್ಲಿ ನಾವು ದಯಿಸಿ ದಾನವಾಗ್ತೇವೆ. ಈ ನೆಲೆಯಲ್ಲಿ ಅಲ್ಲಮ ಒಂದು ವಚನವನ್ನು ಹೇಳ್ತಾರೆ, ಅಸ್ತಿತ್ವ ಇಲ್ಲದವ ಅಸ್ತಿತ್ವ ಇಲ್ಲದನ್ನೇ ಬಯಸ್ತಾನೆ, ವಾಸ್ತವವನ್ನು ಬಯಸಿಲ್ಲ. ಎರದ ಬಂಜೆಯ ಮಗನೊಬ್ಬ, ಅರ್ಥ ಮಾಡ್ಕೋಬೇಕು ಸರಳವಾಗಿದೆ. ಎರದ ಬಂಜೆಯ ಮಗನೊಬ್ಬ ಈಯದ ಎಮ್ಮೆಯ ಗಿನ್ನ ಹಾಲ ಬೇಡುತ್ತಿದ್ದಾನೆ. ಸಾಧ್ಯವ? ಕರುಣೆ ಹಾಕಿಲ್ಲ, ಈ ಹುಟ್ಟೇ ಇಲ್ಲ, ಹುಟ್ಟಿಗದವನು ಹುಟ್ಟಿಗದ ಹಾಲನ್ನು ಕೇಳ್ತಾ ಇದ್ದಾನೆ. ಎರದ ಬಂಜೆಯ ಮಗನೊಬ್ಬ ಈಯದ ಎಮ್ಮೆಯ ಗಿನ್ನ ಹಾಲ ಬೇಡುತ್ತಿದ್ದಾನೆ. ರೆಂಬೆ ಕೊಂಬೆಗಳಿಲ್ಲದ ಮರ ನೀರಿ ಹಣ್ಣು ತಿನ್ನುತ್ತಿದ್ದಾನೆ. ರೆಂಬೆ ಇಲ್ಲ, ಕೊಂಬೆ ಇಲ್ಲ, ಪುಷ್ಪ ಇಲ್ಲ, ಫಲ. ಗಿಳಿ ಗಿಳಿ ಎಂದರೆ ಅಳುತ್ತಿದ್ದಾನೆ ನೋಡೋದು ಈಶ್ವರ. ಬೇಡಪ್ಪ, ಅದು ಜಾತಿ ಬೇಡ, ಅದು ಸತ್ಯ ಅಲ್ಲ, ಕುಲ ಬೇಡ, ಸತ್ಯ ಅಲ್ಲ, ನಾನು ಬೆಳೆದಿಲ್ಲ, ನಾನು ಅದು ಬಿಡನಂತ ಅಳುತ್ತಾ ಇದ್ದೇನೆ. ಇದು ನಮ್ಮೆಲ್ಲರ ಸ್ಥಿತಿ. ಭ್ರಮೆ, ಅವಾಸ್ತವ, ಸುಳ್ಳು, ಇದನ್ನು ಇಟ್ಕೊಂಡು ಯಾವ ವ್ಯಕ್ತಿ ಬೆಳೆಯಕ್ಕೆ ಸಾಧ್ಯ ಇದೆ? ಅದಕ್ಕೆ ಮತ್ತೆ ಬಸವಣ್ಣ ಹೇಳಿದ್ದು, ನನ್ನ ಮುಂದಿರುವವನು ನಾನೇ ಅಂತ ಭಾವಿಸುವುದಿಲ್ಲ. ಇದು ವಚನ ಧರ್ಮ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಜಗತ್ತಿನ ಧರ್ಮ ಇದ್ರೆ ಅದು ಬಸವ ಧರ್ಮ. ಎಂಥ ವಚನ! ನಮ್ಮ ಜೀವನವನ್ನು ಬೇಡವಾದ ಅನಗತ್ಯ ಅರಟೆಗಳಲ್ಲಿ ನಮ್ಮ ಮಕ್ಕಳು ಕಾಲ ಕಳೀತಾರೆ. ಅವುಗಳಿಗೆ ಮಾರ್ಗಸೂಚಿ ಕೊಡಿ. ಒಂದು ಬೆಳಕು ನಿಮ್ಮಲ್ಲಿ ನೋಡ್ತದೆ, ಒಂದು ಶಾಂತತೆ ನಿಮ್ಮಲ್ಲಿ ನೋಡ್ತದೆ. ಅದು ವಚನದಲ್ಲಿ ಎಲ್ಲರನ್ನು ಒಳಗೊಳ್ಳುವ ಮನಸ್ಸು ನಿಮ್ಮದಾಗ್ತದೆ. ಆ ಒಳಗೊಂಡ ಮನಸ್ಸೇ ನಿಜವಾದ ಬೆಳಕು. ಅದೇ ಪ್ರಣತೆ, ಅದೇ ಭಕ್ತಿ. ಅಲ್ಲ ಹೇಳ್ತಾನಲ್ಲ, ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗಲಿದೆ. ತೈಲವಿಲ್ಲದೆ ಪ್ರಭೇದ. ಜ್ಯೋತಿ ಪ್ರಜ್ವಲವಾಗಿ ಬೆಳಕಬೇಕು ಅಂದರೆ ಜೀವ ದ್ರವ್ಯ ತೈಲ ಬೇಕು.
ಶಿಷ್ಯನ ಸುಜ್ಞಾನೋದಯ ಅಂಕುರಿಸಿದ ನಕ್ಕ ಭಕ್ತಿಯ ಮೇಲೆ ಹೇಳ್ಕೊಡುವಂಥ ಗುರು ಇದ್ದಾರೆ. ಸಾಧನೆಯ ಪರಿಕರ ಇದೆ, ಆದರೆ ನನಗೆ ಕಲಿಯುವ ತವಕ ಆತುರ ಇಲ್ಲ ಅಂದರೆ ಗುರು ಇದ್ದೇನು ಪ್ರಯೋಜನ ಇದೆ, ಪರಿಕರ ಇದ್ದೇನು ಪ್ರಯೋಜನ. ಗುರು ಅಂದರೆ ಜ್ಞಾನ, ಲಿಂಗ ಅಂದರೆ ತತ್ವ, ಜಂಗಮ ಅಂದರೆ ಸಮಾಜ. ನಮ್ಮ ಮನಸ್ಸು ಗುರುಮುಖಿಯಾಗಬೇಕು ಅಂದರೆ ಜ್ಞಾನದ ಮುಖಿಯಾಗಬೇಕು. ನಮ್ಮ ಮನಸ್ಸು ಲಿಂಗಮುಖಿಯಾಗಬೇಕು ಅಂದರೆ ನಮ್ಮ ಮನಸ್ಸು ತತ್ವಮುಖಿಯಾಗಬೇಕು. ನಮ್ಮ ಮನಸ್ಸು ಜಂಗಮುಖಿಯಾಗಬೇಕು ಅಂದರೆ ಸಮಾಜದ ಮುಖಿಯಾಗಬೇಕು. ಸೋಹಂ ಎಂಬುದ ಕೇಳಿ ದಾಸೋಹ ಮಾಡಬೇಕಾದರೆ ಅತಿಗಳವ ನಮ್ಮ ವೇಷ. ಒಂದು ವೇಳೆ ಆ ಶಿಷ್ಯ ಕಲಿಯಿಲ್ಲ ಬಿಟ್ಟು ಕಲಿತಂತಹ ಶಿಷ್ಯ ಹೇಗೆ ಭಕ್ತಿ ತನ್ನ ತೈಲವನ್ನು ಎಳೆಕೊಂಡು ಪ್ರಭೆಯಾಗಿ ಆ ಶಿಷ್ಯ ಉನ್ನತದಾಗ್ತಾನೋ ಅವನು ಅಲ್ಲಿಗೆ ನಿಲ್ಲಂಗಿಲ್ಲ. ಕಲಿತ ಜ್ಞಾನವನ್ನ ಈ ಸಮಾಜಕ್ಕೆ ಕೊಡೋದಿದೆಯಲ್ಲ, ಇದು ದಾಸೋಹ. ಜ್ಞಾನ ದಾಸೋಹ ಆಗ್ಬೋದು, ಸೇವಾ ದಾಸೋಹ ಆಗ್ಬೋದು, ಅನ್ನದಾಸೋಹ ಆಗ್ಬೋದು. ಪಡೆದ ಜ್ಞಾನವನ್ನು ಸಮಾಜಕ್ಕೆ ಕೊಡಬೇಕು, ಇದು ಶರಣಕತೆ. ಅಲ್ಲದಿದ್ದಲ್ಲಿ ಅಲ್ಲ ಹೇಳ್ತಾನೆ, ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದರೆ ಅತಿಗಳೆವನ ಈಶ್ವರ ಛೀ ಅಂತಾನೆ. ಈ ಮಾತನ್ನ ಬೋಸ್ಟನ್ ಪ್ರಾಂತ್ಯದ ಒಬ್ಬ ಪ್ರಾಧ್ಯಾಪಕ ತನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ, ಅಪ್ಪ ಮುಂದೊಂದಲ್ಲಿ ನಿಮ್ಮ ನೌಕರಿ ಹೋಗ್ತೀರಿ, IAS ಆಗ್ತೀರಿ, IPS ಆಗ್ತೀರಿ, ಡಾಕ್ಟರ್ ಆಗ್ತೀರಿ, ಆದರೆ ನೀವು ಅಷ್ಟಕ್ಕೆ ನಿಲ್ಲಬೇಡಿ, ನಿಮ್ಮ ಕಲಿತ ಸೇವೆಯನ್ನು ಸಮಾಜಕ್ಕೆ ಬಳಸಿ ಅಂತ. ಈಗ ನಮ್ಮ ಶರಣರು ಅವನೊಂದು ಮಾತಿದೆ, ಬೋಸ್ಟನ್ ಪ್ರಾಂತ್ಯದ ಮಾತು, ಡೊನಾಲ್ಡ್ ಮೆಡಾಲ್ಡ್. ಕ್ಲೈಂಬ್ ದ ಮೌಂಟೈನ್, ಯು ಕ್ಯಾನ್ ಸಿ ದ ವರ್ಲ್ಡ್ ಬಟ್ ನಾಟ್ ಸೊ ದ ವರ್ಲ್ಡ್ ಕ್ಯಾನ್ ಸಿ ಯು. ಚಾಮುಂಡಿ ಬೆಟ್ಟ ಹತ್ತೋದು ಎಲ್ಲರೂ ನೀವು ನೋಡಕ್ಕಲ್ಲ, ಶಾಸಕರಾಗೋದು ಎಲ್ಲರೂ ನೀವು ನೋಡಕ್ಕಲ್ಲ, ನೀವು ಅಲ್ಲಿದ್ದು ಎಲ್ಲರ ನೋವುಗಳನ್ನು ಸಂಕಟಗಳನ್ನು ಗಮನಿಸೋದಿದೆಯಲ್ಲ, ಅದು ಅವರ ಜವಾಬ್ದಾರಿ. ಅಂದರೆ ಶತ್ರುನನ್ನೋದು ಅಲ್ಲ ಹೇಳಿದ ಮಾತಲ್ಲ. ಎಂತ ಹೇಳ್ತಾರೆ ಬಸವಣ್ಣ? GS ಹೇಳ್ತಾರೆ, ಬಸವಣ್ಣನ ವ್ಯಕ್ತಿತ್ವ ಅಜ್ಞಾನಿಗಳ ನಡುವೆ, ಪರಮ ಸುಜ್ಞಾನಿಗಳ ನಡುವೆ, ಮತಮೌಢ್ಯಗಳ ನಡುವೆ, ಅಧಿಕಾರ ಕೀರ್ತಿ ಸಂಪತ್ತುಗಳ ನಾಯಿ ಕೂಗುಗಳ ನಡುವೆ ಸದ್ದಿಲ್ಲದೆ ಕೈ ಮುಗಿದು ನಿಂತ ದೀಪದ ಕಂಬ ನೀನು ಬಸವಣ್ಣ. ಬಸವಣ್ಣನವರು ಹೇಗಿತ್ತು? ಎಲ್ಲರ ನಡುವೆ ಇತ್ತು, ಗದ್ದಲಾಯಿತು, ಕೊಳಕಿತ್ತು, ಎಲ್ಲ ಇತ್ತು. ಅಜ್ಞಾನಿಗಳ ನಡುವೆ, ಪರಮ ಸುಜ್ಞಾನಿಗಳ ನಡುವೆ, ಅಧಿಕಾರ ಐಶ್ವರ್ಯ ಅಂತಸ್ತುಗಳ ನಾಯಿ ಕೂಗುಗಳ ನಡುವೆ, ಮತಮೌಢ್ಯಗಳ ನಡುವೆ ಸದ್ದಿಲ್ಲದೆ ಕೈ ಮುಗಿದ ನಿಂತ ದೀಪದ ಕಂಬ ನೀನು ಬಸವಣ್ಣ. ನಿನ್ನ ಸುತ್ತಲೂ ಸಂಗಮವಾಯಿತು ನೂರಾರು ಬೆಳಕಿನ ಬಿಂಬ. ಇರಬಹುದು ಬಸವಣ್ಣ ನಿನಗಿಂತ ದೊಡ್ಡವರು, ಅನುಭವದಲ್ಲಿ ಮೇಲೇರಿ ಬಯಲಾದರು. ಇರಬಹುದು ಬಸವಣ್ಣ ವೀರರು ತ್ಯಾಗಿಗಳು, ಇರಲಾರದೆಂದು ತೋರುತ್ತದೆ ನಿನ್ನೊಳಗಿನ ನಿನ್ನ ಅಂಕು ಡೊಂಕುಗಳನ್ನು ಕಟ್ಟಿಕೊಂಡವರು. ನಾವು ನಮ್ಮ ನ್ಯೂನತೆಗಳನ್ನು ಕಾಣಬೇಕು. ಇಲ್ಲಿ ಸತ್ತವರು ಅಲ್ಲಿಯೂ ಸಲ್ಲುತ್ತಾರೆ ಎಂದು ಬದುಕಿದವನೇ ಬಸವಣ್ಣ. ಇಲ್ಲಿ ಮೋಸ ಮಾಡಿ ನಮ್ಮನ್ನು ಕಳಿಸೋಕೆ ಸಾಧ್ಯ ಇಲ್ಲ, ಪ್ರಕೃತಿ ಧರ್ಮದಲ್ಲಿಲ್ಲ. ಯಾರಿಗೆ ನೀವು ಕಣ್ಣ ನೀರನ್ನು ತರಿಸುತ್ತೀರೋ, ಯಾರಿಗೆ ನೀವು ನೋವನ್ನು ಕೊಡ್ತೀರೋ, ಒಂದಲ್ಲ ಒಂದು ದಿನ ಆ ಕಣ್ಣೀರು ನಿಮ್ಮ ಮನೆಯ ವಿಲಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ನೆನಪಿರಲಿ, ಹೌದಲ್ಲ? ಇಲ್ಲಿ ಸಂತವರು ಅಲ್ಲಿಯೂ ಸಲ್ಲುತ್ತಾರೆ ಎಂಬುವ ನೀನು ಬಸವಣ್ಣ. ಸಂಗನ ಮುಂದೆ ಕರ್ಪೂರ ಉಳಿದಂತೆ ಇದು ಬಸವತಂತೆ. ಆತ್ಮೀಯ, ತಾವೆಲ್ಲ ಕೇಳಿದ್ದೀರಿ, ಗಂಡು ಬೇರೆ ಪರೀಕ್ಷೆ. ಹೌದಲ್ಲ? ಒಂದು ಘಟನೆಯನ್ನು ಹೇಳಿ ನನ್ನ ಮಾತಿಗೆ ಮಂಗಲ ಹೇಳ್ತೇನೆ, ಮುಂದೆ ನನ್ನ ಪ್ರವೇಶದಲ್ಲಿ ಮಾಡ್ತೇನೆ. ಸೌತ್ ಆಫ್ರಿಕಾದ ಒಬ್ಬ ಫೋಟೋಗ್ರಾಫರ್ ಕೆವಿನ್ ಕಾರ್ಟರ್ ಅಂತ, ಅವನು ಈ ಬರದ ಪ್ರದೇಶಗಳಿಗೆ ಹೋಗಿ
ಚಿತ್ರವನ್ನು ತೆಗೆದು ಜಗತ್ತಿಗೆ ಗಮನವನ್ನು ಸೆಳೆಯಕೊಡ್ತಾನೆ. ಆ ಸಂದರ್ಭದಲ್ಲಿ ಒಂದು ಮಗು ಹೊಟ್ಟೆ ಹಸಿದು, ತಲೆ ದಪ್ಪ, ಕೈಕಾಲ ಸಣ್ಣ, ಬಟ್ಟೆ ಹಾಕಿಲ್ಲ, ವಿಶ್ವ ಕೇಂದ್ರ ಗಂಜಿ ಕೇಂದ್ರಕ್ಕೆ ಹೋಗ್ತಾ ಇರ್ತದೆ. ಅಳುತ್ತಾ ಹೋಗ್ತಾ ಇರ್ತದೆ. ಆ ಹುಡುಗಿಯ ಹಿಂದೆ ಒಂದು ರಣಹದ್ದು. ಅದನ್ನು ರಣಹದ್ದು ಜೀವಂತವಾದ ತಿನ್ನಲ್ಲ, ಸತ್ತದಂತಿತ್ತು. ಯಾವಾಗ ಆ ಹುಡುಗಿ ಸಾಯ್ತದೆ ಎನ್ನುವ ಅವನಿಗೆ ಆ ಹದ್ದಿಗೆ ಇರುತ್ತೆ. ಹೋಗ್ತಾ ಇವೆರಡರ ಚಿತ್ರವನ್ನ ತೆಗಿತಾನೆ, ಕಾಡ್ತಾನೆ, ಬಂದ್ಬಿಡ್ತಾನೆ. ಜಗತ್ತಿನ ಫೋಟೋಗಳಿಗೆ ಮಾಧ್ಯಮ ಮಿತ್ರರೆಲ್ಲ ಇದ್ದೀರಿ, ದೊಡ್ಡದಾಗಿ ಬರ್ತದೆ. ಇದಕ್ಕಿಂತ ಬರಕ್ಕೆ ಸಮಾನವಾದ ಚಿತ್ರ ಯಾರೂ ತೆಗೆಯಲಿಲ್ಲ. ಹಸಿವಿನಿಂದ ನರಳುತ್ತಾ ಇರುವ ಒಂದು ಬೆತ್ತಲೆಯ ಹೆಣ್ಣು ಮಗು, ಅಂಬೆಗಾಲನ್ನು ಹಾಕ್ತ ಮಗು. ನೀವು ಗೂಗಲಲ್ಲಿ ನೋಡಿ, ಕೆವಿನ್ ಕಾರ್ಟರ್. ಆ ಹುಡುಗಿ ಯಾವಾಗ ಸಾಯುತ್ತದೆ ಎಂಬ ಅವನಿಕೆಯಲ್ಲಿರುವ ಹದ್ದು ತೆಗೆ ಬರ್ತಾರೆ. ಎಲ್ಲ ಪತ್ರಿಕೆಗಳು ಪ್ರಕಟ ಮಾಡ್ತವೆ. ಎಂತ ಚಿತ್ರ ಓದುವರು ಕೇಳ್ತಾರೆ. ನಿಜ, ಬರಕ್ಕೆ ಸಮಾನವಾದ ಇಂಥ ಚಿತ್ರವನ್ನ ನಮ್ಮ ಜೀವಿತದ ಅವಧಿಯಲ್ಲಿ ನೋಡಲು ಸಾಧ್ಯವಿಲ್ಲ. ಮುಗಿಲಿಲ್ಲ. ಕಾರ್ಟರ್ ಫೋನ್ ಮಾಡ್ತಾರೆ. ಕಾರ್ಟರ್, ಒಂದು ಪತ್ರಕ್ಕೆ ಇಷ್ಟೊಂದು ಪತ್ರಗಳು ಬಂದಿವೆ, ನಿನ್ನ ಉತ್ತರ ಏನು ನನಗೆ ಕೂಡ ಗೊತ್ತಿಲ್ಲ. ಫೋಟೋ ತೆಗೆದೆ ಬಂದೆ. ಕೆವಿನ್ ಕಾರ್ಟರ್. ಹಾಗೆಯೇ ಪ್ರಕಟ ಆಗ್ತದೆ. ಜನ ಮತ್ತೆ ಬರೀತಾರೆ. ಅವನು ಒಂದು ರಣಹದ್ದು. ಆ ಹದ್ದು ಸತ್ತಾದ ಮೇಲೆ ತಿನ್ನುವುದಕ್ಕೆ ಪ್ರಯತ್ನ ಪಟ್ಟರೆ ಆ ಮಗು ಬದುಕಿರುವಾಗ ತಿಂದಿದ್ದಾನೆ. ಇದನ್ನು ಮಾನವೀಯತೆಗೆ ಎದುರಿಸಿದ ಅಮಾನವೀಯ. ಕಾರ್ಟರ್ ಹೋಗ್ತಾನೆ. ಹೌದು, ನಾನು ತಪ್ಪು ಮಾಡಿದೆ. ಆ ಮಗು ನನ್ನ ಖ್ಯಾತಿಗಾಗಿ ನಾನು ಮಾಡಿಬಿಟ್ಟೆ. ಆ ಮಗುವನ್ನು ಗಂಜಿ ತಿನ್ನಲಿಕ್ಕಾಗಿ ಬಿಡಬೇಕಾಗಿದೆ. ಅದನ್ನು ನಾನು ರಕ್ಷಣೆ ಮಾಡಬೇಕಾಗಿದೆ. ನನ್ನ ಹೆಸರೇ ನನಗೆ ಮುಖ್ಯ ಆಯಿತಲ್ಲ ಅಂತೇಳಿ ಅವನು ಊಟ ಮಾಡೋಣ, ತಿಂಡಿ ತಿನ್ನೋಲ್ಲ, ಸಂಪರ್ಕವನ್ನು ಕಡಿದುಕೊಂಡು ಕಾರ್ಬನ್ ಮೊನಾಕ್ಸೈಡನ್ನು ತನಗೆ ಸುಟ್ಕೊಂಡು ಆ ತನ್ನ ಪ್ರಾಥಮಿಕ ಶಾಲೆಯ ಗ್ರೌಂಡ್ನಲ್ಲಿ ಮೈದಾನದಲ್ಲಿ ಸುಟ್ಕೋತಾನೆ. ಯಾಕೆಂದರೆ ನನ್ನ ಗುರುಗಳು, ನನ್ನ ಪಾಲಕರು ನನಗೆ ಮಾನವೀಯತೆಯನ್ನು ಕಲಿಸ್ತಿರುವಲ್ಲ. ಇದನ್ನೇ ನಾವು ನಮ್ಮ ಮಕ್ಕಳು ಮಾಡ್ತಾ ಇದ್ದೇವೆ. ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ಮಾನವೀಯತೆ, ಅಂತಃಕರಣ, ಪ್ರೀತಿಯನ್ನು ಕಲಿಸಿಕೊಡಬೇಕಾಗಿದೆ. ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟನ್ನು ಬರೀತಾನೆ. ಮನುಷ್ಯ ಎಷ್ಟೇ ಅಧಿಕಾರದಲ್ಲಿರಲಿ, ಎಷ್ಟೇ ಎತ್ತರವಾಗಿರಲಿ, ಮಾನವೀಯತೆ ಅನ್ನೋದು ಜೀವದಲ್ಲಿ ಅದನ್ನು ನಾವು ಉಳಿಸ್ಕೋಬೇಕಾಗಿದೆ. ಆಹಾರವನ್ನು ವ್ಯರ್ಥ ಮಾಡಬೇಕು. ನನ್ನ ಶರಣರು ನೇತರ ಪ್ರಸಾದ ಕಾಯವ ಕೆಡಿಸಲಾಗದು. ಪ್ರತಿಯೊಂದು ಅಗುಳಿಗೂ ಜೀವ ಬಿಡುವ ಶಕ್ತಿ ಇದೆ. ಅನ್ನ ಪರಬ್ರಹ್ಮ ವಸ್ತು. ಇದು 12ನೇ ಶಕ್ತಿ. ಆಹಾರದ ದಿನವನ್ನು ಆಚರಿಸ್ತೇವೆ ನಾವು. ಆದರೆ ಶರಣರ ಚಿಂತನೆಗಳನ್ನು ಗೊತ್ತಿದೆ. ಅವರು ನಮ್ಮ ಬಸವಣ್ಣವರು ಸಾವಿರಾರು ಕೋಟಿ ಅಡ್ವರ್ಟೈಸ್ ಆಗ್ತಾರೆ. ನನಗನ್ನಿಸ್ತದೆ, ಯಾಕಪ್ಪ ನಮ್ಮ ಈ ಪರಂಪರೆಯನ್ನು, ಈ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ನಮಗೆ ತಲುಪಕ್ಕಾಗಲಿಲ್ಲ. ಹೌದಾ? ಎಂಥ ತತ್ವಗಳಿವೆ ಎಂದು ಎಲ್ಲ ವಿಷಯ. ಬಸವ ತಂದೆ ನನಗೆ ಕಾಣುವುದು ತಾಯಿಯ ಸ್ವರೂಪ. ತಾಯಿ ಹೃದಯದ ತಂದೆ ಒಬ್ಬ ದಾರ್ಶನಿಕ ಇದ್ರೆ ಅದು ಅರ್ಥ ಬಸವಣ್ಣ. ಏನು ತಾಯಿ? ಒಬ್ಬ ಕವಿ ಬರೀತಾರೆ, ಕೊಡೆಯಿಲ್ಲದೆ ಮಳೆಯಲ್ಲಿ ನೆನೆದು ಬಂದೆ. ಕೊಡೆ ಅಂದರೆ ಗೊತ್ತಲ್ಲ, ಚಿತ್ರ. ಅಪ್ಪ ಬೈದರು, ಅಣ್ಣ ಬೈದರು, ತಮ್ಮ ಬೈದರು, ಆದರೆ ನನ್ನವ್ವ ತನ್ನ ಸೀರೆಯ ಸೆರಗಿನಿಂದ ನನ್ನ ತಲೆಯನ್ನು ಓಡಿಸುತ್ತಾ ಚೆನ್ನಾಗಿಯೇ ಬೈದರು ನನ್ನ ನಲ್ಲ ಮಳೆಯನ್ನ. ಈ ಅಂತಃಕರಣವೇ ಬಸವಣ್ಣ. ಹೌದಲ್ಲ? ಇಂಥ ಮಾನವೀಯ ಮೌಲ್ಯಗಳು, ದಾರ್ಶನಿಕ ಚಿಂತನೆಗಳು ಎಲ್ಲವೂ ಕೂಡ ರಚನೆಗಳಲ್ಲಿ ಗರ್ಭೀಕರಿಸಿಕೊಂಡಿವೆ. ಅವರೆಲ್ಲರ ವಿಚಾರಧಾರೆಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ನಡೆದಿದ್ದೇವೆ, ನಡಿಬೇಕಾಗಿದೆ, ನುಡಿಬೇಕಾಗಿದೆ. ಶಿವಪ್ಪ ಅವರು ಹೇಳ್ತಾರೆ, ಈ ನಮ್ಮ ಈ ಕ್ಷೇತ್ರ ಹಲವಾರು ಶರಣರು ನಡೆದ ಕ್ಷೇತ್ರ. ಬುದ್ಧ ನಡೆದಾಡಿದ್ದಾನೆ. ಪಕ್ಕದ ಮಸಕ್ಕಲಲ್ಲಿ ಮುಕ್ತಾಯಕ
ಅಲ್ಲವನ ಜೊತೆ ವಾಗ್ವಾದ ಮಾಡಿದ, ಜೀವನದ ಮೌಲ್ಯಗಳನ್ನು ಬಿಟ್ಟು ಬೆಳೆದ ಅಕ್ಕನ ಕ್ಷೇತ್ರ ಇದು. ಇದಕ್ಕೆ ಒಂದು ಸತ್ಯ ಇದೆ. ನಿಮ್ಮ ಮಕ್ಕಳಲ್ಲಿ ಒಂದಿಷ್ಟು ಜ್ಞಾನ, ಒಂದಿಷ್ಟು ಅರಿವನ್ನ ಅವರ ನೆಲೆಯಲ್ಲಿ ನಾವು ಪಡ್ಕೊಳ್ಳೋದಿಲ್ಲ. ನಮ್ಮ ಅಕ್ಕ ಎಂತ ಮಾತಾಡ್ತಾರೆ, ಅಲ್ಲಮ ಯಾವುದನ್ನು ತಿರಸ್ಕರಿಸ್ತೇನೆ, ನಿಶ್ಚಿಂತನಾಗಿ ನಿರಾಮಯನಾಗಿ ಜಗದ ಸುತ್ತಿದ ಜನ್ಮ ಅಲ್ಲಮ. ಏನು ಬೆಳಗು 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 ಅಂತ ಅಲ್ಲಮನನ್ನು ಪ್ರಶ್ನಿಸ್ತಾಳೆ ಮೊಸರು ಕಲ್ಲಿನ ಮುಕ್ತಾಯ. ನುಡಿಯ ಹಂಗು ನಿಮಗೆ ಇನ್ನೂ ಹಿಂಗದು, ನಡೆಯಲೆಂದು ತರವುದು ಹಿಡಿಯುಡಿ ಪ್ರಭುವೇ. ತಾನದಾಗದೆ ನುಡಿ ನಡೆಯಾಗಿದೆ, ಇದರಿಂದ ಹೇಳಬಹುದು ನಿನ್ನೇತರ ವಾದವನ್ನ. ನಾನು ಹೀಗೆ ಹೇಳ್ತೇನೆ, ಮಹಿಳೆಯರಾಗಿದ್ದೀರಿ. ಅಡುಗೆ ಮನೆಯಿಂದ ಹೆರಿಗೆ ಮನೆಗೆ, ಹೆರಿಗೆ ಮನೆಯಿಂದ ಅಡುಗೆ ಮನೆಯಿದ್ದಂಥ ಆ ಮಹಾ ಹಿರಿಯನ್ನ, ಮಹಿಳೆಯನ್ನ ಮಹಾಮನೆಗೆ ತಂದ ಒಬ್ಬ ಅನುಭಾವಿ ಜಗತ್ತಿನಲ್ಲಿ ಇದ್ರೆ ಅಪ್ಪ ಬಸವಣ್ಣ ಸ್ಮರಿಸಿದಷ್ಟು ಅನಂತ. ಕರ್ನಾಟಕದ ಭಾಷೆ, ಧರ್ಮ, ಸಾಮಾಜಿಕತೆ, ವಿಜ್ಞಾನ, ವೈಜ್ಞಾನಿಕತೆಯನ್ನು ಒಳಗೊಂಡಂತಹ ವಚನಗಳು ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಒಂದು ದೇಶಕ್ಕೂ ಸೀಮಿತ ಅಲ್ಲ, ವಿಶ್ವ